Hello, in this video we'll discuss Carvalho and it is written by Purna Chandra Tejasvi. I have given three spellings here, whichever you write it is right. So ಈ ಒಂದು ವಿಡಿಯೋ ಒಳಗೆ ನಾವು ಕರ್ವಾಲೋ ಅನ್ನೋ ಒಂದು ಟಾಪಿಕ್ ನೋಡೋಣ. ಇದನ್ನು ಬರೆದಿದ್ದಾರಪ್ಪ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಮೊದಲಿಗೆ ಬರಹಗಾರರ ಪರಿಚಯ, ದಟ್ ಈಸ್ ಅಬೌಟ್ ದಿ ಆಥರ್ ಅವರ್ ಆಥರ್ ಇಂಟ್ರೊಡಕ್ಷನ್. ಅವ್ರು ಹುಟ್ಟಿದೇವಪ್ಪ ಅಂದ್ರೆ 1938 ಆಮೇಲೆ ತೀರ್ಕೊಂಡಿದ್ದು 2007 ಸೊ ಲೆಟ್ ಅಸ್ ಸಿ ಅಬೌಟ್ KP ಪೂರ್ಣಚಂದ್ರ ತೇಜಸ್ವಿ. He was a prominent Kannada writer, environmentalist, photographer and painter, son of literary giant ಕುವೆಂಪು. ಸೊ ಪೂರ್ಣಚಂದ್ರ ತೇಜಸ್ವಿ ಅವ್ರು ಯಾರಪ್ಪ ಅಂತಂದ್ರೆ ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಇದ್ರು, ಅಂದ್ರೆ ನಿಸರ್ಗ ಪ್ರೇಮಿ ಆಗಿದ್ರು, ಫೋಟೋಗ್ರಾಫರ್ ಆಗಿದ್ರು, ಆಮೇಲೆ ಕನ್ನಡದ ಬರಹಗಾರರಾಗಿದ್ರು. ಹಂಗಾದ್ರ ಜೊತೆ ಏನಪ್ಪ ಅಂದ್ರೆ ಪೇಂಟಿಂಗ್ನು ಕೂಡ ಮಾಡ್ತಿದ್ರು. ಅವ್ರು ಏನಪ್ಪ ಅಂತಂದ್ರೆ ಯಾರ ಮಗ ಅಂತಂದು ಹೇಳ್ರಿ, ಅವರು ಕುವೆಂಪು ಅವ್ರ ಮಗ ರೀ, ನೆನ್ಪಿಟ್ಕೊರಿ ನೀವು. ತೇಜಸ್ವಿ ಕಾರ್ವ್ಡ್ ಅ ಯುನೀಕ್ ಸ್ಪೇಸ್ ಫಾರ್ ಹಿಮ್ಸೆಲ್ಫ್ ಥ್ರೂ ಹೀಸ್ ಸೈಂಟಿಫಿಕ್ ಟೆಂಪರಮೆಂಟ್, ರ್ಯಾಷನಲಿಸ್ಟಿಕ್ ಥಿಂಕಿಂಗ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ನೇಚರ್ ಆ್ಯಂಡ್ ದ ಮಿಸ್ಟ್ರಿ ಆಫ್ ದ ವೆಸ್ಟರ್ನ್ ಘಾಟ್ಸ್. ಸೊ ಅವ್ರು ಏನಪ್ಪ ಅಂತಂದ್ರೆ ಸೈಂಟಿಫಿಕ್ ಆಗಿ ಬಹಳಷ್ಟು ತಮ್ಮ ವರ್ಕ್ಸ್ಗಳನ್ನು ಬರ್ತಾರಲ್ಲಿ. ಆಮೇಲೆ ರ್ಯಾಷನಲಿಸ್ಟಿಕ್ ಥಿಂಕಿಂಗ್ ಏನೋ ಒಂದು ಸ್ವಲ್ಪ ಅಂದ್ರೆ ಚೇಂಜ್ ಥಿಂಕ್ ಮಾಡೋದು, ಚೇಂಜ್ ಆಗಿರುವಂಥ ವಿಚಾರಗಳಿರ್ತಾವೆ. ಅವ್ರಿಗೇನಪ್ಪ ಅಂದ್ರೆ ನಿಸರ್ಗಗಳು ಬಹಳಷ್ಟು ಆಸಕ್ತಿ ಕೂಡ ಇರ್ತದೆ ರೀ. ಆಮೇಲೆ ಸ್ಪೆಷಲಿ ಏನಪ್ಪ ಅಂದ್ರೆ ಈ ವೆಸ್ಟರ್ನ್ ಘಾಟ್ಸ್ ಒಳಗೆ ಏನೆಲ್ಲ ಒಂದು ರಹಸ್ಯಗಳದಾವ ಅಂತಂದು ಹೇಳಿ ಅವರ ಒಂದು ವರ್ಕ್ಸ್ನೊಳಗೆ ಅವರು ಹೇಳ್ತಾರಲ್ಲಿ. ಹೀಸ್ ದ ಸ್ಟೋರೀಸ್ ಬ್ಲೆಂಡ್ ಮಿಸ್ಟ್ರಿ, ಸೈನ್ಸ್, ಹ್ಯೂಮರ್ ಆ್ಯಂಡ್ ನೇಚರ್, ಆಫನ್ ಫೀಚರಿಂಗ್ ರೂರಲ್ ಲೈಫ್ ಆ್ಯಂಡ್ ಕ್ಯೂರಿಯಸ್ ಲೋಕಲ್ ಕ್ಯಾರೆಕ್ಟರ್ಸ್. ಸೊ ಇವ್ರು ಏನಪ್ಪ ಅಂತಂದ್ರೆ ಅವರು ಒಂದು ಸ್ಟೋರೀಸ್ ಒಳಗೆ ಅಂದ್ರೆ ಅವ್ರ ಒಂದು ಕತೆ ಒಳಗೆ ಮಿಸ್ಟ್ರಿ ಇರ್ತದೆ ರೀ, ಆಮೇಲೆ ಸೈನ್ಸ್ ಬಗ್ಗೆ ಇರ್ತೈತಿ, ಹ್ಯೂಮರ್ ಅಂದ್ರೆ ಕಾಮಿಡಿ ಬಗ್ಗೆ ಇರ್ತದೆ ರೀ, ಆಮೇಲೆ ನೇಚರ್ ನಿಸರ್ಗದ ಬದಲ ಎಲ್ಲ ವಿಷಯಗಳ ಬಗ್ಗೆ ಇರ್ತದೆ ರೀ. ಓಕೆ, ಮಿಸ್ಟ್ರಿ ಅಂದ್ರೆ ರಹಸ್ಯಗಳ ಬಗ್ಗೆ. ಸೊ ಮೊದಲಿಗೆ ಅವರು ಫೇಮಸ್ ವರ್ಕ್ಸ್ ಯಾವ ನೋಡ್ರಿ. ಮೊದಲೇದು ಕರ್ವಾಲೋ ಅಂತಂದು ಹೇಳಿ, ಎರಡನೇದು ಜಾಗುವಾರ್ ಕ್ರಾಸ್, ಮೂರನೇದು ಚಿದಂಬರ ರಹಸ್ಯ, ಆಮೇಲೆ ನಾಲ್ಕನೇದು ಏನಪ್ಪ ಅಂತಂದ್ರೆ ತಂಬರಾಣ ಕತೆ. ಸೊ ಇವಿಷ್ಟು ವರ್ಕ್ಸ್ಗಳು ಏನಪ್ಪ ಅಂತಂದ್ರೆ ಅವರು ಇದಾವ ಅಂದ್ರೆ ಫೇಮಸ್ ವರ್ಕ್ಸ್ ರೀ. ಅವರು ಭಾಳಷ್ಟು ವರ್ಕ್ಸ್ ಬರ್ತಾರೆ ಅಥವಾ ಫೇಮಸ್ ವರ್ಕ್ಸ್ ಇವ್ರಿ. ಹಿ ಈಸ್ ವೈಡ್ಲಿ ರೆಸ್ಪೆಕ್ಟೆಡ್ ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಫಿಕ್ಷನ್ ಆ್ಯಂಡ್ ಅಡ್ವೆಂಚರ್ ನರೇಟಿವ್ಸ್ ಇನ್ ಕನ್ನಡ ಲಿಟ್ರೇಚರ್, ಆಫನ್ ವಿತ್ ಅಂಡರ್ಲೈಯಿಂಗ್ ಇಕೋಲಜಿ ಆ್ಯಂಡ್ ಫಿಲಾಸಫಿಕಲ್ ಥೀಮ್ಸ್. ಸೊ ಅವರು ಏನಪ್ಪ ಅಂತಂದ್ರೆ ಅವ್ರಿಗೊಂದು ಭಾಳಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ರೈಟರ್ಸ್ ಒಳಗಾಗಲಿ. ಅಂದ್ರೆ ಯಾಕಪ್ಪ ಅಂತಂದ್ರೆ ಸ್ಪೆಷಲಿ ಅವ್ರು ಸೈನ್ಸ್ ಫಿಕ್ಷನ್ ಅಂದ್ರೆ ಈ ವಿಜ್ಞಾನ ಆಧಾರಿತವಾದಂಥ ಒಂದು ಏನಪ್ಪ ಅದನ್ನ ಕಾಲ್ಪನಿಕ ಕಥೆಗಳನ್ನು ಹುಟ್ಟಾಕಿದಾರೆ ಅಥವಾ ಸೃಷ್ಟಿ ಮಾಡಿದಾರ ಅಥವಾ ಬರ್ದಿದಾರ ಅಂತ ಹೇಳಿ ನಾವು ನೋಡ್ಬೋದು. ಭಾಳಷ್ಟು ವರ್ಕ್ಸ್ ಅಂಥವಾದವ್ರು ಅವರು. ಸೊ ಅವರು ಅದಕ್ಕೆ ಏನಪ್ಪ ಅಂದ್ರೆ ಭಾಳಷ್ಟು ಫೇಮಸ್ ಇದ್ದಾರೆ. ಸೊ ಮೊದಲಿಗೆ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲನೇಷನ್. ಸೊ ಮೊದಲಿಗೆ ಕ್ಯಾರೆಕ್ಟರ್ಸ್ ಯಾವ್ದು ನೋಡ್ರಿ. ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಒಳಗೆ ಯಾವ್ಯಾವ ಕ್ಯಾರೆಕ್ಟರ್ ಇದಾವ ನೆನ್ಪಿಟ್ಟುಕೊರಿ ಮಾಡಿ ಸ್ಟೂಡೆಂಟ್ಸ್. ಇದನ್ನ ಮೊದಲೇ ಕ್ಯಾರೆಕ್ಟರ್ ಏನಪ್ಪ ಅಂತಂದ್ರೆ ಕಾರ್ವಾಲೋ. ಮೇನ್ ಕ್ಯಾರೆಕ್ಟರ್ ಹೆಸರೇನು ಕಾರ್ವಾಲೋ. ರ್ಯಾಷನಲಿಸ್ಟಿಕ್ ಸೈಂಟಿಸ್ಟ್, ನ್ಯಾಚುರಲಿಸ್ಟ್ ಆ್ಯಂಡ್ ಸಿಂಬಾಲ್ ಆಫ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ. ಸೊ ಅವ್ರು ಏನಪ್ಪ ಅಂತಂದ್ರೆ ಒಬ್ಬ ಸೈಂಟಿಸ್ಟ್ ಆಗಿರ್ತಾರೆ. ಕರ್ವಾಲೋ ಯಾರಲ್ಲಿ ಈ ಇಡೀ ಕಥೆ ಒಳಗೆ ಕರ್ವಾಲೋ ಯಾರ್ರಿ ಸೈಂಟಿಸ್ಟ್ ಅಂತಂದು ಹೇಳಿ. ಸೊ ಸೈಂಟಿಸ್ಟ್, ನ್ಯಾಚುರಲಿಸ್ಟ್ ಇದ್ದಾರೆ, ಆಮೇಲೆ ಸಿಂಬಾಲಿಕ್ ಕ್ಯೂರಿಯಾಸಿಟಿನೂ ಐತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಿಸ್ಟೀರಿಯಸ್ ಆ್ಯಂಡ್ ಎಸೆಂಟ್ರಿಕ್, ಹಿ ಬಿಲೀವ್ಸ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಫ್ಲೈಯಿಂಗ್ ಲಿಸರ್ಡ್. ಸೊ ಅವ್ರು ಏನಪ್ಪ ಅಂತಂದ್ರೆ ಒಂದು ಏನೋ ನಿಗೂಢವಾದಂಥ ರಹಸ್ಯ ವೆಸ್ಟರ್ನ್ ಘಾಟ್ಸ್ ಒಳಗೆ ಇರ್ತೈತಿ. ಆ ರಹಸ್ಯ ಏನಪ್ಪ ಅಂತಂದ್ರೆ ಅವ್ರ ಪ್ರಕಾರ ಒಂದು ಫ್ಲೈಯಿಂಗ್ ಲಿಸರ್ಡ್ ಅಂದ್ರೆ ಈ ನಾವು ಓತಿ ಕ್ಯಾಟ್ ಅಂತ ನೋಡ್ರಿ, ಓತಿ ಕಟ್ಟ ಅಥವಾ ಓತಿ ಕಾಟ ಅಂತ ಅಂತಿರ್ತೀವಲ್ಲ. ಸೊ ಅಥವಾ ಈಗ ಕಮೇಲಿಯನ್, ನಮ್ಮ ಫಾರಿನ್ ಲ್ಯಾಂಗ್ವೇಜ್ ಕಮೇಲಿಯನ್ ಅಂತ ನಾ ಬರಲ್ಲ, ಇಟ್ ಇಸ್ ಅ ಲಿಸರ್ಡ್ ಆ್ಯಕ್ಚುಲಿ. ಓಕೆ, ಸೊ ಈ ಫ್ಲೈಯಿಂಗ್ ಲಿಸರ್ಡ್ ಎಂತ ಅದ, ಓತಿ ಕ್ಯಾತ ಅಂತಿರ್ತಲ್ಲ ನಾವು ಅದ ರೀ, ಅಂದ್ರೆ ಅದು ಹಾರುವಂಥದ್ದು ರೀ. ಸೊ ನಿಮ್ಮ ಒಂದು ಈ ಥಂಬ್ನೇಲ್ ಯೂಟ್ಯೂಬ್ ಥಂಬ್ನೇಲ್ ನೋಡಿರ್ಬೋದು ನೀವು, ಅದು ಎಂಥ ಇರ್ತದೆ ಹೇಳಿ ಪ್ರಾಣಿ ಅಥವಾ ಇನ್ಸೆಕ್ಟ್ ನೋಡಿರ್ಬೋದು ನೀವು. ಸೊ ಎಂಬಡೀಸ್ ಲಾಜಿಕ್, ಎಕ್ಸ್ಪ್ಲೋರೇಷನ್ ಆ್ಯಂಡ್ ದ ಸೈಂಟಿಫಿಕ್ ಮೆಥಡ್. ಸೊ ಅದೇನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಒಳಗೆ ಪಾಯಿಂಟ್ ಅಥವಾ ಒಂದು ಕ್ಯಾರೆಕ್ಟರ್ ಒಳಗೆ ಏನು ಹೇಳ್ತೈತಪ್ಪ ಅಂತಂದ್ರೆ ಲಾಜಿಕ್ ಐತಿ, ಆಮೇಲೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಸೈಂಟಿಫಿಕ್ ಮೆಥಡ್. ಸೊ ಸೈಂಟಿಫಿಕ್ ಮೆಥಡ್ ಬಗ್ಗೆ ಹೇಳಿದಾರೆ, ಯಾವ ರೀತಿ ನಾವು ಈ ಸಂಶೋಧನೆನ ಮಾಡ್ತಾರ, ರಹಸ್ಯ ನಿಗೂಢಗಳನ್ನ ಹೆಂಗೆ ಬಿಡಿಸ್ತಾರ. ಇಲ್ಲಿ ನಿಗೂಢ ಏನಪ್ಪ ಅಂತಂದ್ರೆ ಇದರಿ ಫ್ಲೈಯಿಂಗ್ ಲಿಸರ್ಡ್ನ ಹುಡುಕಾಡೋದು. ಅದೆಲ್ಲೋ ಒಂದು ಮಧ್ಯದೊಳಗೆ ಇರ್ತೈತೆ ರೀ. ವೆಸ್ಟರ್ನ್ ಘಾಟ್ಸ್ ಏನದಲ್ಲ, ನಮ್ಮ ಘಾಟ್ ಸೆಕ್ಷನ್ ಏನದ ನೋಡ್ರಿ. ಈ ಘಾಟ್ಸ್ ಒಳಗೆ ಕರ್ನಾಟಕದೊಳಗೆ ನಾನು ನೆನ್ಪಿಟ್ಕೋರು ವೆಸ್ಟರ್ನ್ ಘಾಟ್ಸ್. ಸೊ ಆ ವೆಸ್ಟರ್ನ್ ಘಾಟ್ಸ್ ಒಳಗೆ ಎಲ್ಲೋ ಒಂದು ಕಡೆ ಈ ಫ್ಲೈಯಿಂಗ್ ಲಿಸರ್ಡ್ಸ್ ಇರ್ತಾವ, ಅದನ್ನು ಸಂಶೋಧನೆ ಮಾಡೋದು, ಅವು ಇದಾವೋ ಇಲ್ಲೋ ಅನ್ನೋದು ಪತ್ತೆ ಹಚ್ಚೋದು. ಸರ್ವ್ಸ್ ಆಸ್ ಅ ಕ್ಯಾಟಲಿಸ್ಟ್ ಫಾರ್ ನರೇಟರ್ಸ್ ಟ್ರಾನ್ಸ್ಫಾರ್ಮೇಷನ್. ಸೊ ಈ ಕ್ಯಾಟಲಿಸ್ಟ್ ಅಂದರೆ ಏನು, ಬದಲಾವಣೆಗೆ, ಪರಿವರ್ತನೆ. ಸೊ ರೈಟರ್ ಅಂದರೆ ಯಾರಲ್ಲಿ ಈ ಪೂರ್ಣಚಂದ್ರ ತೇಜಸ್ವಿ ಅವ್ರೇನು ನರೇಟರ್ ಅದಾರ, ಅವರ ನರೇಟರ್ ಆ್ಯಕ್ಚುಲಿ. ನರೇಟರ್ ಅಂದ್ರೆ ಕಥೆಯನ್ನು ಹೇಳಿದವರು ಅಥವಾ ಪೂರ್ಣಚಂದ್ರ ತೇಜಸ್ವಿ ಅಂತ
ಅನ್ನಕ್ಕೆ ಬರಂಗಿಲ್ಲ. ಬಟ್ ನರೇಟರ್ ಏನದಾರೋ ಅವರ ಒಂದು ಬದಲಾವಣೆಗೆ ಅವರ ಒಂದು ಟ್ರಾನ್ಸ್ಫಾರ್ಮೇಷನ್ ಕಾರಣ ಯಾರಾಗ್ತಾರೆ ಇಲ್ಲಿ ಈ ಕರ್ವಾಲೋ ಆಗ್ತಾನ. ಸೊ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ಯಾರೆಕ್ಟರ್ ನರೇಟರ್ ಅನ್ನೇಮ್ಡ್ ಫಾರ್ಮರ್. ಸೊ ಈ ಒಬ್ಬ ಅನ್ನೇಮ್ಡ್ ಫಾರ್ಮರ್. ಓಕೆ, ಇದೊಂದು ಕ್ಯಾರೆಕ್ಟರ್. ನರೇಟರ್ ಅಂದರೆ ಯಾರು ಕಥೆನ ನಿಮ್ಗೆ ಹೇಳಿದಾರ. ಕತೆ ಅಂದ್ರೆ ನಿಮ್ಗೇನು ನಿಮ್ಮ ಇವ್ರ ಮೂಲಕ ನಮ್ಮ ಕತೆ ಗೊತ್ತಾಗುತ್ತೆ ಈಗ ಅದು. ಸೊ ಇವ್ರಿಗೆ ನಾವು ನರೇಟರ್ ಅಂತ ಕರಿತೀವಿ. ಡಿಸ್ಇಲ್ಯೂಷನ್ಡ್ ಫಾರ್ಮರ್ ಹೂ ಹ್ಯಾಸ್ ಗಿವನ್ ಅಪ್ ಆನ್ ಅಗ್ರಿಕಲ್ಚರ್. ಸೊ ಏನಪ್ಪ ಅಂತಂದ್ರೆ ಇವ್ರು ಕನ್ಫ್ಯೂಷನ್ದಾಗ ಅದಾರ, ಡಿಸ್ಇಲ್ಯೂಷನ್ಡ್, ಅವ್ರು ಕನ್ಫ್ಯೂಷನ್ ಒಳಗದಾರ ಅಥವಾ ಭ್ರಮೆ ಒಳಗದಾರ. ಏನಪ್ಪ ಅಂತಂದ್ರೆ ಈ ಅಗ್ರಿಕಲ್ಚರ್ ಮಾಡೋದ್ರೊಳಗೆ ಅವ್ರನ್ನ ಎಲ್ಲ ಬಿಟ್ಟು ಕೊಟ್ಬಿಟ್ಟಿದಾರ. ನೆಕ್ಸ್ಟ್ ನೋಡ್ರಿ, ಹಿ ಈಸ್ ಇಂಟೆಲಿಜೆಂಟ್ ರಿಫ್ಲೆಕ್ಟಿವ್ ಬಟ್ ಸ್ಕೆಪ್ಟಿಕಲ್. ಸೊ ಏನಪ್ಪ ಅಂದ್ರೆ ಭಾಳ ಶಾನೆ ಅದಾರ ರೀ, ಆಮೇಲೆ ಏನೋ ಒಂದು ರಿಯಾಲಿಟಿ ಐತೆ ಅದಕ್ಕೆ ರಿಫ್ಲೆಕ್ಟ್ ಭಾಳ ಜನ ಆಗ್ತಾರೆ, ಆಮೇಲೆ ಸ್ಕೆಪ್ಟಿಕಲ್ ವಿಚಾರ ಭಾಳ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರೀಪ್ರೆಸೆಂಟ್ಸ್ ಎವರೇಜ್ ಮ್ಯಾನ್ ಟಾರನ್ ಬಿಟ್ವೀನ್ ಮಾಡರ್ನಿಟಿ ಆ್ಯಂಡ್ ಟ್ರೆಡಿಷನ್. ಸೊ ಇವರು ಈ ನರೇಟರ್ ಏನದಾರೋ ಇವ್ರು ಏನು ರೀಪ್ರೆಸೆಂಟ್ ಮಾಡ್ತಾರಪ್ಪ ಅಂತಂದ್ರೆ ಇಬ್ಬರು ನಡಕ ಅಂದ್ರೆ ಈ ಮಾಡರ್ನ್ ಮನುಷ್ಯನ ನಡಕ ಆಮೇಲೆ ಓಲ್ಡ್ ಟ್ರೆಡಿಷನಲ್ ಫಾಲೋ ಮಾಡೋ ನಡಕ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಸಿಕ್ಕೊಂಡು ನಲ್ಗಾತಾರೆ ಇವರು. ಅಂದ್ರೆ ನಲ್ಗೋದಂದ್ರೆ ಏನು, ಒದ್ದಾಡತ್ತಾರ ಆಚೆ ಕಡೆ ಈಚೆ ಕಡೆ. ನಾ ಮಾಡರ್ನ್ ಆಗಿರ್ಲೋ ಅಥವಾ ಟ್ರೆಡಿಷನ್ ಫಾಲೋ ಮಾಡಿದ್ಲು ಅಥವಾ ಮಾಡರ್ನಿಟಿ ಫಾಲೋ ಮಾಡ್ಲತ್ತ ಅಂತ ಹೇಳಿ ಕನ್ಫ್ಯೂಷನ್ ಇರುವಂಥ ಅಗ್ರಿಕಲ್ಚರ್ ಮಾಡವ ಅಥವಾ ಫಾರ್ಮರ್. ಥ್ರೂ ಕಾರ್ವಾಲೋ ಹೀ ಡಿಸ್ಕವರ್ಸ್ ಹೀಸ್ ಪ್ಯಾಷನ್ ಫಾರ್ ಲೈಫ್ ಆ್ಯಂಡ್ ವಂಡರ್. ಸೊ ಕಾರ್ವಾಲೋನಿಂದನೇ ಏನಪ್ಪ ಅಂತಂದ್ರೆ ಅವರು ಒಂದು ಪ್ಯಾಷನ್ ಅಂದರೆ ಜೀವನದೊಳಗೆ ನಾನು ಏನು ಮಾಡಬೇಕು, ಆಮೇಲೆ ಅದೊಂದು ವಂಡರ್ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಏನು ನಾನು ಮಾಡಬಹುದು, ಏನೆಲ್ಲ ಸಾಧನೆ ಮಾಡ್ಬೋದು ಅಂತೇಳಿ ಅವಾಗ ಅವರಿಗೆ ಫ್ಲಾಶ್ ಆಗೈತಿ. ಇನ್ನು ಮೂರನೇ ಕ್ಯಾರೆಕ್ಟರ್ ನೋಡ್ರಿ ಮಂದಣ್ಣ, ಸೂಪರ್ಸ್ಟಿಷಿಯಸ್ ಲೋಕಲ್ ಫಾರೆಸ್ಟ್ ಡ್ವೆಲ್ಲರ್. ಸೊ ಏನಪ್ಪ ಅಂದ್ರೆ ಸೂಪರ್ಸ್ಟಿಷನ್ ಅಂದ್ರೆ ಮೂಢನಂಬಿಕೆ ನಂಬುವಂಥ ಒಬ್ಬ ಲೋಕಲ್ ಈ ಒಂದು ಲೋಕಲ್ ಊರೊಳಗು ಅಂದರೆ ಏನು ವೆಸ್ಟರ್ನ್ ಘಾಟ್ಸ್ ಒಳಗೆ ನೋಡಕ್ಕೆ ಹೋಗಿರ್ತಾರಲ್ಲ ಅಲ್ಲಿ ಈ ಫ್ಲೈಯಿಂಗ್ ಲಿಸರ್ಡ್ನ, ಅಲ್ಲಿ ಹೆಲ್ಪ್ ಮಾಡಕ್ಕೆ ಬಂದವ ಯಾರಪ್ಪ ಅಂತಂದ್ರೆ ಮಂದಣ್ಣ. ಕಾಮಿಡಿ ಮಾಡ್ಕೋತಿರ್ತಾನ ಒಂಥರ, ಆಮೇಲೆ ಕಾಮಿಕಲ್ ರಿಲೀಫ್ ಕೊಡುವಂಥ ವ್ಯಕ್ತಿ ಇವ. ಆಮೇಲೆ ಭಾಳಷ್ಟು ಏನಪ್ಪ ಅಂತಂದ್ರೆ ಈ ಮೂಢನಂಬಿಕೆಗಳನ್ನು ನಂಬುವಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್ ಪ್ರೊವೈಡ್ಸ್ ಕಾಮಿಕ್ ರಿಲೀಫ್. ಇಲ್ಲಿ ನೋಡ್ರಿ ಲೋಕಲ್ ಫಾರೆಸ್ಟ್ ಡ್ವೆಲ್ಲರ್ ಅಂದ್ರೆ ಫಾರೆಸ್ಟ್ನಿಂದನೇ ಬದುಕಿದವ, ಸರ್ವೈವ್ ಆಗಿದವ, ಅಂದ್ರೆ ಅದ್ರ ಮೇಲಿನ ಅವನ ಜೀವನ ನಡೆದೈತಿ. ಓಕೆ, ಪ್ರೊವೈಡ್ಸ್ ಕಾಮಿಕ್ ರಿಲೀಫ್ ಬಟ್ ಈಸ್ ಆಲ್ಸೋ ಡೀಪ್ಲಿ ಇಂಟ್ಯೂಟಿವ್ ಅಬೌಟ್ ನೇಚರ್. ಸೊ ಏನಪ್ಪ ಅಂದ್ರೆ ನಮಗೊಂದು ಕಾಮಿಕಲ್ ರಿಲೀಫನ್ನು ಕೊಡ್ತಿರ್ಬೋದು ಅವು ಇಡೀ ಒಂದು ಈ ಕಾದಂಬರಿ ಒಳಗೆ. ಆದ್ರೆ ನೆನಪಿಡ್ರಿ ನಮಗೊಂದು ಈ ನಿಸರ್ಗದ ಬದ್ದೆಲ್ಲ ಚಿಂತನೆ ಅಥವಾ ವಿಚಾರಗಳು ಭಾಳ ಇರ್ತಾವೆ, ಅವು ಏನೂ ಕಲಿತೇ ಇಲ್ಲ. ಹೌದಾ, ಸಾಲಿ ಕೊಲಿಲ್ದ ಮಾಡೋಲ್ದ ಇರ್ತಾನೆ ಅವ, ಅಂದ್ರೆ ಅನ್ಎಜುಕೇಟೆಡ್ ಫೆಲೋ. ಈ ಕಾರ್ವಾಲೋ ಹೆಂಗಪ್ಪ ಅಂದ್ರೆ ಭಾಳ ಎಜುಕೇಟೆಡ್ ಇರ್ತಾನೆ, ಅದಕ್ಕೆ ಅವ್ನು ಸೈಂಟಿಸ್ಟ್ ಅನ್ಸ್ಕೊಂಡಾನ. ಇವಂಗೇನು ಎಜುಕೇಷನ್ ಇರೋಂಗಿಲ್ಲ, ಏನೂ ಇಲ್ಲ. ಅಂದ್ರೂ ಕೂಡ ಏನಪ್ಪ ಅಂತಂದ್ರೆ ನಿಸರ್ಗದ ಬಗ್ಗೆ ಭಾಳಷ್ಟು ನಂಬಿಕೆ ಇರ್ತೈತಿ, ಆಮೇಲೆ ಅದ್ರ ಮೇಲೆ ಏನಪ್ಪ ಅಂದ್ರೆ ಭಾಳ ಗೌರವ ಐತಿ. ನೆಕ್ಸ್ಟ್ ಆಫನ್ ಕ್ಲಾಶಸ್ ವಿತ್ ಕಾರ್ವಾಲೋಸ್ ಸೈಂಟಿಫಿಕ್ ವ್ಯೂಸ್ ಬಟ್ ಈಸ್ ಎಸೆನ್ಷಿಯಲ್ ಟು ದ ಗ್ರೂಪ್ಸ್ ನ್ಯಾವಿಗೇಷನ್ ಆಫ್ ದ ಫಾರೆಸ್ಟ್. ಸೊ ಯಾವತ್ತು ಏನಪ್ಪ ಅಂತಂದ್ರೆ ಕಾರ್ವಾಲೋನ ಅವೇನು ಸೈಂಟಿಫಿಕ್ ವ್ಯೂಸ್ ಇರ್ತಾವೆ, ಅಂದ್ರೆ ವೈಜ್ಞಾನಿಕವಾದಂಥ ಒಂದು ಏನು ಅವನು ವಿಚಾರಗಳದಾವ ಅದ್ರ ವಿರುದ್ಧ ಹೋಗೋ ಯಾರಪ್ಪ ಅಂತಂದ್ರೆ ಮಂದಣ್ಣ. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಸೆನ್ಷಿಯಲ್ ಟು ಗ್ರೂಪ್ಸ್ ನ್ಯಾವಿಗೇಷನ್ ಫಾರ್ ದ ಫಾರೆಸ್ಟ್. ಸೊ ಫಾರೆಸ್ಟ್ನ ಬದ್ದಲ್ಲ, ಅಂದ್ರೆ ಫಾರೆಸ್ಟ್ ಅಂದ್ರೆ ಏನ್ರಿ ಜಂಗಲ್ ಅಥವಾ ಕಾಡು, ಆ ಕಾಡಿನ ಬದ್ದಲ್ಲಿ ಎಲ್ಲ ಗೊತ್ತಿದ್ದಾವೆ ಯಾರಪ್ಪ ಅಂತಂದ್ರೆ ನಮ್ಮ ಈ ಮಂದಣ್ಣ ಗೊತ್ತಿರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ರೀಪ್ರೆಸೆಂಟ್ಸ್ ಫೋಕ್ ವಿಸ್ಡಮ್, ಲೋಕಲ್ ಬಿಲೀಫ್ ಸಿಸ್ಟಮ್ ಆ್ಯಂಡ್ ದ ರೂರಲ್ ಪರ್ಸ್ಪೆಕ್ಟಿವ್. ಸೊ ಇವು ಏನು ರೀಪ್ರೆಸೆಂಟ್ ಮಾಡ್ತಾರಂದ್ರೆ ಫೋಕ್ ವಿಸ್ಡಮ್ ಅಂದ್ರೆ ಈ ಜಾನಪದದಲ್ಲಿ ಇರುವಂಥ ಒಂದು ಜ್ಞಾನ, ಅಲ್ಲೆಂಥ ಒಂದು ಜ್ಞಾನ ಅದಾವ, ಎಲ್ಲ ಎಂತೆಂತೆಲ್ಲ ವಿಚಾರಗಳದಾವ ಅನ್ನೋದ್ರ ಬಗ್ಗೆ ನಮ್ಗೆ ರೀಪ್ರೆಸೆಂಟ್ ಮಾಡೋ ಯಾರು ಇಲ್ಲಿ ಮಂದಣ್ಣ. ಸೊ ನೋಡ್ರಿ ಬಹಳ ಸದ ನಮ್ಮ ಅಜ್ಜಿಗಳಿಗೆ ಎಷ್ಟು ಜ್ಞಾನ ಇರ್ತೈತಲ್ಲ ಈ ಒಂದು ಏನಪ್ಪ ಮನೆ ಔಷಧ ಅಥವಾ ಮನೆ ಮದ್ದದ ಬಗ್ಗೆ ನಮಗಷ್ಟು ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ನಮ್ಮ ಮಂದಣ್ಣ ರೀ. ಓಕೆ, ಲೋಕಲ್ ಬಿಲೀಫ್ ಸಿಸ್ಟಮ್ ಆ್ಯಂಡ್ ದ ರೂರಲ್ ಪರ್ಸ್ಪೆಕ್ಟಿವ್. ಸೊ ಭಾಳಷ್ಟು ಏನಪ್ಪ ರೂರಲ್ ಪರ್ಸ್ಪೆಕ್ಟಿವ್ ಇಟ್ಕೊಂಡಿದ್ದಾನೆ. ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ಜಾರ್ಜ್ ಅಂತ ಹೇಳಿ, ಕಾರ್ವಾಲೋ ಸೈಲೆಂಟ್ ಅಸಿಸ್ಟೆಂಟ್. ಸೊ ಜಾರ್ಜ್ ಯಾರಪ್ಪ ಅಂತಂದ್ರೆ ಕಾರ್ವಾಲೋನ ಅಸಿಸ್ಟೆಂಟ್ ರೀ ಇವ. ಟೆಕ್ನಿಕಲಿ ಸ್ಕಿಲ್ಡ್ ಆ್ಯಂಡ್ ಲಾಯಲ್, ಭಾಳಷ್ಟು ಟೆಕ್ನಿಕಲಿ ಸ್ಕಿಲ್ಡ್ ಇರ್ತಾನೆ. ಟೆಕ್ನಿಕಲಿ ಸ್ಕಿಲ್ಡ್ ಅಂದ್ರೆ ಈ ಎಲ್ಲ ಟೆಕ್ನಿಕಾಲಿಟೀಸ್ ಏನಿರ್ತಾವೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಿರ್ತಾನೆ. ಆಮೇಲೆ ಭಾಳಷ್ಟು ನಿಯತ್ತಿಂದ ಇರ್ತಾನೆ, ಯಾರಿಗೆ ಕಾರ್ವಾಲೋಗ. ನೆಕ್ಸ್ಟ್ ರೀಪ್ರೆಸೆಂಟ್ಸ್ ಕ್ವೈಟ್ ಸಪೋರ್ಟ್ ಆ್ಯಂಡ್ ಮಾಡರ್ನ್ ಟೂಲ್ಸ್ ಲೈಕ್ ಕ್ಯಾಮ್ರಾ, ಸ್ಪೆಸಿಮನ್, ಬಾಟಲ್ಸ್ ಎಕ್ಸೆಟ್ರಾ. ಸೊ ಇವೇನಪ್ಪ ಅಂತಂದ್ರೆ ಈ ಒಂದು ಸಪೋರ್ಟನ್ನು ಮಾಡ್ತಿರ್ತಾನೆ ಯಾರಿಗೆ, ಕಾರ್ವಾಲೋ ಆಗಿರ್ಬೋದು, ಅವ್ನ ಟೀಮಿಗೆ ಆಗಿರ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಕ್ಯಾಮ್ರಾನು ಸ್ಟಾರ್ಟ್ ಮಾಡ್ಕೊಳ್ಳೋದು ಅಥವಾ ಸ್ಪೆಸಿಮನ್ಗಳು, ಅಂದ್ರೆ ಈ ಸೈನ್ಸ್ ಹುಡುಗರು ಗೊತ್ತಿರ್ತದೆ, ನಿಮಗೂ ಕಾಮರ್ಸ್ ಅವರು ಕೇಳಿರ ಅನ್ಕೊಂಡ್ರನ್ನ ಈಗ ಬೇರೆ ಬೇರೆ ಒಂದು ಸ್ಯಾಂಪಲ್ಸ್, DNA ಸ್ಯಾಂಪಲ್ಸ್ ಅದನ್ನ ತಗೋದಿರ್ತಾರೆ ನೋಡ್ರಿ, ಅದು ಸ್ಪೆಸಿಮೆನ್ಸ್ನ ಕರಿತಿರ್ತಾರೆ. ಸೊ ಆ ಸ್ಪೆಸಿಮೆನ್ನ ಆಮೇಲೆ ಬಾಟಲ್ಸ್ನೆಲ್ಲ ಕಾಪಾಡ್ಕೊಳ್ಳೋ ಅಥವಾ ಅದನ್ನ ನೋಡ್ಕೊಳ್ಳೋ ಯಾರಪ್ಪ ಅಂತಂದ್ರೆ ಈ ಜಾರ್ಜ್ನ ರೀ. ಎಸ್, ಇಲ್ಲಿವರೆಗೂ ನೀವೇನು ಕೇಳಿದ್ರಲ್ಲ ಇದಿಷ್ಟು ಕ್ಯಾರೆಕ್ಟರ್ಸ್ಗಳು. ಇನ್ನು ಸಮ್ರಿ ರೀ, ಪಾಯಿಂಟ್ ವಾಸ್ ಯಾವ ರೀತಿ ಪಾಯಿಂಟ್ಗಳದಾವ ಇದನ್ನು ನೀವು ಅಲ್ಲಿ ಬರಿಬೋದು, ಎಕ್ಸಾಮ್ ಒಳಗೆ ಬರಿಬೋದಲ್ರಿ, ಇದನ್ನ ಬರೀ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಮೊದಲಿಗೆ ಇಂಟ್ರೊಡಕ್ಷನ್, ದ ಡಿಸ್ಇಲ್ಯೂಷನ್ಡ್ ನರೇಟರ್. ಸೊ ಮೊದಲಿಗೆ ಯಾರಪ್ಪ ಅಂತಂದ್ರೆ ಡಿಸ್ಇಲ್ಯೂಷನ್ ನರೇಟರ್ ಅಂದ್ರೆ ಕನ್ಫ್ಯೂಷನ್ ಆಗಿರುವಂಥ ನರೇಟರ್, ಅವ್ನಿಗೆ ಏನು ಮಾಡ್ಬೇಕು ಅನ್ನೋ ಗೊತ್ತಿಲ್ಲ.
ಮೊದಲಿಗೆ ದ ನಾವೆಲ್ಸ್ ಬಿಗಿನ್ಸ್ ಇನ್ ದ ರಿಮೋಟ್ ಫಾರೆಸ್ಟೆಡ್ ರೀಜನ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ. ಸೊ ಈ ಪಾಯಿಂಟ್ ಇನ್ನ ಚಾಲು ಆಗಿಲ್ಲ. ಮೊದಲು ನಿಮ್ಗೆ ಸೆಟ್ಟಿಂಗ್ ಹೇಳತಾನೆ. ಸೆಟ್ಟಿಂಗ್ ಅಂದ್ರೆ ಎಲ್ಲಿ ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳತಾನೆ. ಸೆಟ್ಟಿಂಗ್ ಅಂದ್ರೆ ಏನು? ಘಟನೆ ನಡೆದಿರುವಂತ ಸ್ಥಳ ಎಲ್ಲಿ ನಡೆದಪ್ಪ ಅಂತಂದ್ರೆ ಇದು ಘಟನೆ ಅಥವಾ ಈ ಒಂದು ಎಲ್ಲ ಮಾತುಗಳು ಕರ್ವಾಲ ಸ್ಟೋರಿ ಎಲ್ಲಿ ಬರ್ದಾರಪ್ಪ ಅಂತಂದ್ರೆ ಅಥವಾ ಎಲ್ಲಿಂದ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ. ಕರ್ನಾಟಕದೊಳಗೆ ವೆಸ್ಟರ್ನ್ ಘಾಟ್ಸ್ ಏನು ಬರ್ತಾವು ಅಲ್ಲಿ ತಗೊಂಡಿರುವಂತ ಅಲ್ಲಿ ಅಥವಾ ಅಲ್ಲಿ ನಡೆದಿರುವಂತ ಕಥೆಗಳು ಇವು. ದ ಲ್ಯಾಂಡ್ಸ್ಕೇಪ್ ಈಸ್ ಲಶ್ ವೈಲ್ಡ್ ಆ್ಯಂಡ್ ಟೀಮಿಂಗ್ ವಿತ್ ಲೈಫ್. ಸೊ ಲ್ಯಾಂಡ್ಸ್ಕೇಪ್ ಅಂದ್ರೆ ಏನ್ರಿ? ಈ ಒಂದು ಭೂಮಿ ಹೆಂಗೈತಪ್ಪ ಅಂತಂದ್ರೆ ವಿತ್ ಲಶ್ ಅಂದ್ರೆ ಹಚ್ಚ ಹಸಿರಾಗಿಬಿಟ್ಟೈತಿ. ಆಮೇಲೆ ವೈಲ್ಡ್ ಬಹಳಷ್ಟು ಕಾಡು ಪ್ರಾಣಿಗಳದಾವ. ಆಮೇಲೆ ಟೀಮಿಂಗ್ ವಿತ್ ಲೈಫ್ ಅಂದ್ರೆ ಬಹಳಷ್ಟು ಅಲ್ಲಿ ಏನಪ್ಪ ಅಂತಂದ್ರೆ ಪ್ರಾಣಿಗಳದಾವ ಅಂದ್ರೆ ಪ್ರಾಣ ಭಾಳ ಲೈಫ್ ಅಂದ್ರೆ ಏನ್ರಿ ಇಲ್ಲಿ ಜೀವಾಲುಗಳು ಭಾಳ ಅದಾವ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಬಟ್ ಇಟ್ ಆಲ್ಸೋ ಚಾಲೆಂಜಿಂಗ್ ಆ್ಯಂಡ್ ಅನ್ಪ್ರೆಡಿಕ್ಟೇಬಲ್. ಬಟ್ ಇಟ್ ಈಸ್ ಆಲ್ಸೋ ಚಾಲೆಂಜಿಂಗ್ ಆ್ಯಂಡ್ ಅನ್ಪ್ರೆಡಿಕ್ಟೇಬಲ್. ಹಂಗೆ ಈ ವೆಸ್ಟರ್ನ್ ಘಾಟ್ಸ್ ಹೆಂಗಪ್ಪ ಅಂದ್ರೆ ಭಾಳ ಚಾಲೆಂಜಿಂಗ್ ಅದಾವ. ಮುಂದೆ ಏನೈತೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಆಮೇಲೆ ಅನ್ಪ್ರೆಡಿಕ್ಟೇಬಲ್, ಯಾವಾಗ ಏನ ತಿರುವು ಹೊಂದತ್ತೆ ಅನ್ನೋದು ಗೊತ್ತಾಗಿಲ್ಲ. ಮಿರರಿಂಗ್ ದ ಮೆಂಟಲ್ ಸ್ಟೇಟ್ ಆಫ್ ದ ನರೇಟರ್. ಸೊ ಇದು ನಮ್ಗೆ ಏನು ಹೇಳ್ಕೊಡೋದಪ್ಪ ಅಂತಂದ್ರೆ ಮುಂದಿನ ತಿರುವೊಳಗೆ ಏನಾದೈತೆ ಏನು ಬಿಡ್ತೈತೆ ಅನ್ನೋದು ಗೊತ್ತಾಗಿಲ್ಲ. ಹಂಗಾಗಿ ನಮ್ಮ ನರೇಟರ್ನು ಕೂಡ ಅಂದ್ರೆ ಯಾವ ಕತೆ ಹೇಳಿದಾರಲ್ರಿ ಅವ್ನ ಪರಿಸ್ಥಿತಿನೂ ಹಂಗೆ ಮುಂದೆ ಏನಾದೈತೆ ಏನು ಬಿಡ್ತೈತೆ ಅನ್ನೋದು ಕನ್ಫ್ಯೂಷನ್. ಒಟ್ಟು ಯಾವತ್ತು ಕನ್ಫ್ಯೂಷನ್ ಇರ್ತಾನೆ. ನಾನು ಈ ಏನಪ್ಪ ಅಂತಂದ್ರೆ ಮಾಡರ್ನ್ ಟೆಕ್ನಿಕನ್ನು ಯೂಸ್ ಮಾಡಲಿಲ್ಲ ನಾನು ಫಾರ್ಮಿಂಗ್ ಒಳಗೆ ಅಥವಾ ಓಲ್ಡ್ ಟೆಕ್ನಿಕ್ ಟ್ರೆಡಿಷನಲ್ ಫಾರ್ಮಿಂಗ್ ಟೆಕ್ನಿಕ್ ಯೂಸ್ ಮಾಡಲಿಲ್ಲ ಅಂತ ಹೇಳಿ ಅವ ಕನ್ಫ್ಯೂಷನ್ ಒಳಗೆ ಇರ್ತಾನೆ. ಯಾರು? ನಮ್ಮ ನರೇಟರ್. ಇದಿಷ್ಟು ಏನಪ್ಪ ಅಂತಂದ್ರೆ ಸೆಟ್ಟಿಂಗ್. ಸೊ ನರೇಟರ್ ಸಿಚುವೇಶನ್ ಇದು ನೋಡ್ರಿ. ಫಸ್ಟ್ ಪಾಯಿಂಟ್, ನರೇಟರ್ನ ಸಿಚುವೇಶನ್ ಹೆಂಗಿತ್ತಂದ್ರೆ ದ ಅನ್ನೇಮ್ ನರೇಟರ್ ಈಸ್ ವೆಲ್ ಎಜುಕೇಟೆಡ್ ಮ್ಯಾನ್ ಹೂ ಗೇವ್ ಅಪ್ ಸಿಟಿ ಲೈಫ್ ಆ್ಯಂಡ್ ಟುಕ್ ಟು ಫಾರ್ಮಿಂಗ್ ಹೋಪಿಂಗ್ ಟು ಲಿವ್ ಹಾರ್ಮನಿ ವಿತ್ ನೇಚರ್. ಸೊ ಅನ್ನೇಮ್ ನರೇಟರ್ ಅಂದ್ರೆ ಇಲ್ಲಿ ನರೇಟರ್ ಏನದಾರ ಅಂದ್ರೆ ಈ ಕಥೆನ ಯಾರು ಹೇಳಿದಾರೆ ಅವ್ರ ಹೆಸರು ಕೊಟ್ಟಿಲ್ಲ ಇಲ್ಲಿ. ಸೊ ಅವ ಏನಪ್ಪ ಅಂತಂದ್ರೆ ಭಾರಿ ಎಜುಕೇಟೆಡ್ ಇರ್ತಾನೆ ರೀ ಮನುಷ್ಯ. ಹಂಗಾದಷ್ಟಲ್ದ ಏನಪ್ಪ ಅಂತಂದ್ರೆ ತನ್ನ ಸಿಟಿ ಲೈಫನ್ನು ಬಿಟ್ಟು ಎಲ್ಲಿ ಬಂದನವ? ಫಾರ್ಮಿಂಗಿಗೆ ಬಂದನ. ಆಮೇಲೆ ಅಲ್ಲಿ ಏನು ಕಂಡುಕೋಬೇಕನ್ನೋದನವ ನಿಸರ್ಗ ಜೊತೆ ಒಂದಾಗಬೇಕು, ಅದ್ರ ಜೊತೆ ಚಲೋ ಬಾಳ್ಬೇಕು ಅಂತ ಹೇಳಿ ಏನಾಗ್ಯಾನ ಫಾರ್ಮರ್ ಆಗ್ಯಾನ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಬಟ್ ಆಫ್ಟರ್ ಇಯರ್ಸ್ ಆಫ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಮಾಡರ್ನ್ ಫಾರ್ಮಿಂಗ್ ಟೆಕ್ನಿಕ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಹೈಬ್ರಿಡ್ ಸೀಡ್ಸ್, ಹಿ ಫೇಸಸ್ ರಿಪೀಟೆಡ್ ಫೇಲ್ಯೂರ್ಸ್. ಸೊ ಏನಪ್ಪ ಅಂದ್ರೆ ಬಹಳಷ್ಟು ವರ್ಷಗಳ ತನಕ ಏನು ಮಾಡ್ತಾನಂದ್ರೆ ಅವ ಈ ಮಾಡರ್ನ್ ಫಾರ್ಮಿಂಗ್ ಟೆಕ್ನಿಕ್ನ ಬಳಸ್ತಾನೆ. ಅಲ್ಲಿ ಅದ್ರೊಳಗೆ ಏನಪ್ಪ ಅಂದ್ರೆ ಸ್ಪೆಷಲಿ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡೋದು. ಅಂದ್ರೆ ಫರ್ಟಿಲೈಸರ್ ಅಂದ್ರೆ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಯೂಸ್ ಮಾಡೋದು. ಆಮೇಲೆ ಹೈಬ್ರಿಡ್ ಸೀಡ್ಸ್, ಜವಾರಿ ಎಲ್ಲ ಹೈಬ್ರಿಡ್ ಸೀಡ್ಸ್ನ ಯೂಸ್ ಮಾಡ್ತಾನೆ. ಅದರಿಂದ ಏನಾದಪ್ಪ ಅಂತಂದ್ರೆ ಮೊದಲಿಗೆ ಅವು ಇಳುವರಿ ಜಾಸ್ತಿ ಕಂಡ್ರು ಕೂಡ ಮುಂದೆ ಹೋದಂಗೆ ಏನಪ್ಪ ಅಂತಂದ್ರೆ ಫೇಲ್ಯೂರ್ ಆಗತ್ರಿ, ಅಂದ್ರೆ ನಷ್ಟನ ಅನುಭವಿಸ್ತಾನ. He becomes deeply illusioned with farming, science and even life itself. He begins to reflect on broader philosophical questions. ಸೊ ಏನಪ್ಪ ಅಂದ್ರೆ ನಾವು ಡೀಪ್ಲಿ ಏನಪ್ಪ ಅಂದ್ರೆ ಭಾಳ ತೊಂದರೆಗಳು ಹೊಂದಿದಾನ. ಆಮೇಲೆ ಫಾರ್ಮಿಂಗ್ ಹೆಂಗೆ ಮಾಡಬೇಕು, ಸೈನ್ಸ್ ಏನು ಅಂತಂದು ಹೇಳಿ ಅವ್ನು ಕನ್ಫ್ಯೂಷನ್ ಒಳಗೆ ಇದ್ದಿರ್ತಾನ. ಆಮೇಲೆ ತನ್ನ ಲೈಫ್ ಒಳಗನ ಕನ್ಫ್ಯೂಷನ್ ಹುಟ್ಟಿಬಿಟ್ಟಿರ್ತೈತೆ. ಓಕೆ, he begins to reflect on broader philosophical questions. ಸೊ ಬಹಳಷ್ಟು ಏನಪ್ಪ ಅಂದ್ರೆ ತತ್ವಜ್ಞಾನ ಆಧಾರಿತ ಒಂದು ಫಿಲಾಸಫಿಕಲ್ ಅಂದ್ರೆ ಏನು ತತ್ವಜ್ಞಾನ ಅದ್ರ ಬಗ್ಗೆ ಒಂದು ವಿಚಾರಗಳನ್ನ ಚಾಲೂ ಮಾಡ್ತಾನೆ. ಸೊ ಎಂಥ ವಿಚಾರಗಳಂದ್ರೆ ವಾಟ್ ಈಸ್ ಸಕ್ಸಸ್, ಫೇಲ್ಯೂರ್ ಭಾಳ ಕಂಡ್ರೆ ಸಕ್ಸಸ್ ಅಂದ್ರೆ ಏನು ಅಂತ ಹೇಳಿ ಅವ ಕ್ವಶನ್ ಅನ್ನ ಕೇಳ್ತಾನ. ಅಥವಾ ವಾಟ್ ಈಸ್ ದ ಪಾಯಿಂಟ್ ಆಫ್ ಸ್ಟ್ರಗಲ್, ಇಷ್ಟೆಲ್ಲ ಕಷ್ಟ ಎದಕ್ಕೆ ಪಡ್ಬೇಕು ನಾನು, ಹೆಂಗಿದ್ರು ಈಗ ಫೇಲ್ ಆಗಿ ನೀವು ಭಾಳ ಜನ ನೋಡ್ರಿ ಎಕ್ಸಾಮ್ ಬರಿಬೇಕ್ರಿ ಸರ್, ಪಾಸ್ ಆಗ್ಬೇಕ್ರಿ, ಇಷ್ಟ ಕಷ್ಟಪಡ್ಬೇಕಂದ್ರೆ ಮುಂದೆ ಚಲೋ ಇರ್ಬೇಕಂತ ಹೇಳಿ ಮುಂದೆ ಅನ್ನ ಚಲೋ ಸಿಗಬೇಕು ಅಂತ ಹೇಳಿ ನೀವು ಎಕ್ಸಾಮ್ಸ್ನ ಬರಿಬೇಕು, ಚಲೋ ಪಾಸ್ ಆಗಬೇಕು, ಪರ್ಸೆಂಟೇಜ್ ಮಾಡ್ಕೋಬೇಕ್ರಿ. ಸೊ ಅದ್ರ ಸಂಬಂಧ ರೀ ಇವೆಲ್ಲ ಕ್ವಶನ್ಸ್ಗಳು ನಮ್ಮನ್ನ ಹಿಂಗೆ ಏನ್ರ ಫೇಲ್ ಆದ ಕೂಡಲೇ ಅಥವಾ ನಾ ಯಾಕೆ ಕಷ್ಟಪಡಬೇಕು, ಏನು ಸಕ್ಸಸ್ ಅಂದ್ರೆ ಏನು ಅಂತ ಹೇಳಿ ನೀವು ಕ್ವಶನ್ ಕೇಳಕ್ಕಂದ್ರೆ ಉತ್ತರ ಇಲ್ಲ ಐತೆ ನೋಡ್ರಿ. ನೀವು ಮುಂದೆ ಚಲೋ ಲೈಫನ್ನು ತೆಗಿಬೇಕಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಯು ನೀಡ್ ಟು ಬಿ ಸಕ್ಸಸ್ಫುಲ್ ಆ್ಯಂಡ್ ಕಷ್ಟ ಈಗ ಪಡಬೇಕನ. ಅಂದರೆ ಈ ರೀತಿಯ ಕನ್ಫ್ಯೂಷನ್ ಒಳಗೆ ನೀವು ಹೆಂಗೆ ಕನ್ಫ್ಯೂಷನ್ ತೆಗಿದಾರಲ್ಲ ಮುಂದೆ ಏನು ನೋಡ್ಬೇಕು ಏನು ಬಿಡ್ಬೇಕು ಅದೇ ರೀತಿ ಈ ನರೇಟರ್ನು ಕೂಡ ಆ ಒಂದು ಸಿಚುವೇಶನ್ ಹಂಗೈತಿ. ಈಸ್ ಎ ಟ್ರೂತ್ ಓನ್ಲಿ ವಾಟ್ ವಿ ಕ್ಯಾನ್ ಸಿ ಆ್ಯಂಡ್ ಪ್ರೂವ್. ಸೊ ಇದೇನು ಸತ್ಯವಾಗಿ ಐತೋ ಅದ ಒಂದು ಖರೆ ಸತ್ಯ ಎಲ್ಲನೂ ಐತನಪ್ಪ ಅಂತ ಹೇಳಿ ಅವ ಕೇಳ್ತಾನ. ದ ಇನ್ನರ್ ಕ್ರೈಸಿಸ್ ಸೆಟ್ ದ ಸ್ಟೇಜ್ ಫಾರ್ ದ ಅರೈವಲ್ ಆಫ್ ನಾವೆಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕರ್ವಾಲೋ. ಸೊ ಹಿಂಗೆ ಕನ್ಫ್ಯೂಷನ್ ಒಳಗೆ ಕೂತಿರ್ತಾನ. ಅಷ್ಟರೊಳಗನಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಕರ್ವಾಲೋ ಬರ್ತಾನ. ಅವ ಸೈಂಟಿಸ್ಟ್ ರೀ. ಕರ್ವಾಲೋ ಅಂದ್ರೆ ಯಾರು? ಸೈಂಟಿಸ್ಟ್. ಸೊ ಅರೈವಲ್ ಆಫ್ ದ ಮಿಸ್ಟೀರಿಯಸ್ ಕರ್ವಾಲೋ. ಸೊ ಕರ್ವಾಲೋ ಎದಕ್ಕೆ ಬರ್ತಾನೆ ಇಲ್ಲಿ ಅಂತ ಹೇಳಿ ನೋಡೋಣ. ಇನ್ ಟು ದಿಸ್ ಮೊನೋಟೋನಸ್ ಲೈಫ್ ಎಂಟರ್ಸ್ ಕರ್ವಾಲೋ, ಅ ಮಿಸ್ಟೀರಿಯಸ್ ನ್ಯಾಚುರಲಿಸ್ಟ್ ಆ್ಯಂಡ್ ಸೈಂಟಿಸ್ಟ್ with an intense interest in rare species, especially the elusive flying lizard, also known as Draco. Carvalho arrives with his assistant George, who is quite but technically skilled, carrying cameras and specimen jars. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈ ಕಾರ್ವಾಲೋ ಏನಪ್ಪ ಅಂತಂದ್ರೆ ಭಾಳಷ್ಟು ಮೊನೋಟೋನಸ್ ಅಂದ್ರೆ ಒಂದೇ ವಿಚಾರಗಳನ್ನ ಇಟ್ಕೊಂಬಂದಾನ. ಆಮೇಲೆ ನ್ಯಾಚುರಲಿಸ್ಟಿಕ್ ಅದಾನ. ನ್ಯಾಚುರಲಿಸ್ಟಿಕ್ ಅಂದ್ರೆ ಏನು? ಈ ನಿಸರ್ಗದ ಬದಲ ಭಾಳಷ್ಟು ಕಾಳಜಿ ತೋರಿಸಾವ. ಆಮೇಲೆ ಸೈಂಟಿಸ್ಟ್ನು ಕೂಡ ಅದಾನ, ಅಂದ್ರೆ ವೈಜ್ಞಾನಿಕ ಕೂಡ ಅದಾನವ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವು ಏನು ಮಾಡ್ತಿದಾರ ವಿತ್ ಅನ್ ಇಂಟೆನ್ಸ್ ಇಂಟ್ರೆಸ್ಟ್ ಇನ್ ರೇರ್ ಸ್ಪೀಸಸ್. ಸೊ
ಬಹಳಷ್ಟು ರೇರ್ ಏನಿರ್ತಾವ, ರೇರ್ ಅನಿಮಲ್ಸ್ ಆಗಿರ್ಬೋದು, ರೇರ್ ಪ್ಲಾಂಟ್ಸ್ ಆಗಿರ್ಬೋದು. ಸೊ ರೇರ್ ಅಂದ್ರೆ ಏನು, ನಮ್ಗೆ ಅವಾಗ ಕಣ್ಣಿಗೆ ಕಾಣಲ್ದು ಅಂಥವೆಲ್ಲ ಏನಪ್ಪ ಅಂದ್ರೆ ರೇರ್ ಅಂತಂದು ಹೇಳ್ತಿರ್ತಾವೆ ನಾವು. ಸೊ ಅಂಥ ರೇರ್ ಸ್ಪೀಸಸ್ ಪ್ರಾಣಿ ಅಥವಾ ಪಕ್ಷಿಗಳು ಏನಿರ್ತಾವ ಅದನ್ನು ಹುಡುಕಾಡಬೇಕು. ಪ್ರಾಣಿ, ಪಕ್ಷಿ, ಗಿಡಗಳು, ಮರಗಳು ಅಂದ್ರೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಈ ಜನ ಅದನ್ನ ಹಿಡಿದೆಲ್ಲ ಹಾಳು ಮಾಡಿರ್ತಾರ, ಅಥವಾ ಮನುಷ್ಯರ ಸಂಬಂಧ ಹೆಂಗೋ ಮಾಡಿ ಅವೆಲ್ಲ ಕಳೆದೋಗ್ಬಿಟ್ಟಿರ್ತಾವ, ನಶಿಸು ಹಂತಕ್ಕೆ ಬಂದಿರ್ತಾವ. ಅಂಥದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಅವ ಹುಡುಕಾಡಕ್ಕೆ ಚಲೋ ಮಾಡಿರ್ತಾನೆ ರೀ. ಆಮೇಲೆ ಅವ್ನು ಸ್ಪೆಷಲಿ ಅದ್ರ ಮೇಲೆ ಕೇರ್ ಐತಂಗ ಫ್ಲೈಯಿಂಗ್ ಲಿಸರ್ಡ್ ಮೇಲೆ, ಅದಕ್ಕೆ ಇನ್ನೊಂದು ಹೆಸರು ಡ್ರ್ಯಾಕೋ ಅಂತಂದೇಳಿ. ಕರ್ವಾಲೋ ಅರೈವ್ಸ್ ವಿತ್ ಹೀಸ್ ಅಸಿಸ್ಟೆಂಟ್ ಜಾರ್ಜ್. ಸೊ ಕರ್ವಾಲೋ ಯಾರ ಜೊತೆ ಬಂದಾನ, ಜಾರ್ಜ್ ಜೊತೆ. ಇದನ್ನ ಆಲ್ರೆಡಿ ನಾ ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೂ ಈಸ್ ಕ್ವೈಟ್ ಬಟ್ ಟೆಕ್ನಿಕಲಿ ಸ್ಕಿಲ್ಡ್ ಕ್ಯಾರಿಂಗ್ ಕ್ಯಾಮ್ರಾಸ್ ಆ್ಯಂಡ್ ಸ್ಪೆಸಿಮೆನ್ ಜಾರ್ಸ್. ಸೊ ಏನಪ್ಪ ಅವ್ನ ಕೆಲಸ ಏನ್ರಿ, ಇರ್ತದ, ಅವ ಸೈಲೆಂಟ್ ಇರ್ತದ. ಅದ್ರ ಇನ್ನೊಂದು ಏನಪ್ಪ ಅಂತಂದ್ರೆ ಒಳ್ಳೆಯ ಗುಣ ಏನಪ್ಪ ಅಂದ್ರೆ ಟೆಕ್ನಿಕಲಿ ಸ್ಕಿಲ್ಡ್ ಇದೆ, ಅಂದ್ರೆ ಭಾಳ ಚೆನ್ನಾಗಿ ಇದ್ರಿ. ಕ್ಯಾರಿಂಗ್ ಕ್ಯಾಮ್ರಾಸ್, ಅವೇನು ತೊಗೊಂಡ್ಬರ್ತಿದಾರ, ಕ್ಯಾಮ್ರಾಗಳನ್ನ ತೊಗೊಂಡ್ಬರ್ತಿದ್ದ, ಆಮೇಲೆ ಸ್ಪೆಸಿಮೆನ್ ಜಾರ್ಸ್ನ ತೊಗೊಂಡ್ಬರ್ತಿದ್ದ. ನೆಕ್ಸ್ಟ್ ನೋಡ್ರಿ, ಕಾರ್ವಾಲೋ ಈಸ್ ಅಸೆಂಟ್ರಿಕ್ ಆ್ಯಂಡ್ ಬ್ರಿಲಿಯಂಟ್, ಕ್ಲಿಯರ್ಲಿ ಡಿಫ್ರೆಂಟ್ ಫ್ರಾಮ್ ದ ಲೋಕಲ್ಸ್. ಸೊ ಕಾರ್ವಾಲೋ ಏನಪ್ಪ ಅಂದ್ರೆ ಭಾಳಷ್ಟು ಎಸೆಂಟ್ರಿಕ್ ಅಂದ್ರೆ ಮುಂದಾಲೋಚನೆ ಮಾಡ್ತಾನವ, ಆಮೇಲೆ ಬ್ರಿಲಿಯಂಟ್ ಭಾಳ ಚೆನ್ನಾಗಿ ಕೂಡ ಅದನ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅವು ಈ ಲೋಕಲ್ ಏನದಾರ ಅವ್ರನ್ನ ಬಿಟ್ಟು ಏನೋ ಒಂಥರ ಬೇರೆ ಅದ ನಾವು. ಓಕೆ, ಬೇರೆ ಅಂದ್ರೆ ಏನು, ಕ್ಲಿಯರ್ ಅದನ ಭಾಳಷ್ಟು. He begins to speak of species of gliding lizard thought to be extinct, but which he believes still exist in the forest. His mission is to find and document it. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಅವನ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ, ಅಥವಾ ಎದಕ್ಕೆ ಬಂದಾನಂದ್ರೆ ವೆಸ್ಟರ್ನ್ ಘಾಟ್ಸಿಗೆ ಅವಂತ ಈ ಗ್ಲೈಡಿಂಗ್ ಲಿಸರ್ಡ್ ನೋಡವ. ಗ್ಲೈಡಿಂಗ್ ಅಂದ್ರೆ ಏನು, ಹಾರುವಂತ ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಹಾರುವಂತಂದ್ರೆ ಪೂರಾ ಹಾರ್ಕೋತ ಆಕಾಶದಾಗ ಇರಂಗಿಲ್ಲದ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾರ್ತದ ಅದು. ಅಂದ್ರೆ ಅಷ್ಟ ಒಂದು ಸ್ವಲ್ಪ ಫ್ಲೈಟ್, ಸಣ್ಣ ಒಂದು ಫ್ಲೈಟ್, ಸಾವಕಾಶ ಹೋಗಿ ಲ್ಯಾಂಡ್ ಮಾಡೋದು. ಸೊ ಇಂಥದನ್ನು ನಾವು ಲಿಸರ್ಡ್ ಮಾಡ್ತಿರ್ತಾವಂತ ರೀ. ಅದನ್ನು ಹುಡುಕಾಡಕ್ಕೆ ಅಂದ್ರೆ ಅವು ಎಲ್ಲ ನಶಿಸಿ ಹೋಗ್ಯಾವ ಅನ್ಕೊಂಡಿರ್ತಾನೆ. ಅದ್ರ ಎಲ್ಲೋ ಒಂದು ಕಡೆ ಈ ಕಾರ್ವಾಲೋಗ ಏನು ಬಿಲೀಫ್ ಇತ್ತಪ್ಪ ಅದಾನೆ ನಂಗೆ ಸಿಗ್ಬೋದು ಅಂತಂದು ಹೇಳಿ ಹೇಳ್ತಾನೆ. ಅಂದ್ರೆ ಡಾಕ್ಯುಮೆಂಟನ್ನು ಬರೆದಿರ್ಬೋದು ಅದ್ರ ಬದಲು ಅಂತಂದು ಹೇಳಿ ಬಂದಿರ್ತಾನೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ದ ನರೇಟರ್ಸ್ ಕ್ಯೂರಿಯಾಸಿಟಿ ಅವೇಕನ್ಸ್. Though initially skeptical, the narrator is intrigued by Carvalho's confidence and determination. His philosophical frustration meets scientific curiosity and he agrees to join Carvalho on the expedition. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಈ ಸ್ಕೆಪ್ಟಿಕಲ್ ಅಂದ್ರೆ ಬಹಳಷ್ಟೊಂದು ವಿಚಾರಗಳನ್ನ ಮಾಡಿರ್ತಾನೆ ಕಾರ್ವಾಲೋ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅವನೊಂದು ಕಾನ್ಫಿಡೆನ್ಸ್, ಒಂದು ಡಿಟರ್ಮಿನೇಷನ್ ಇರ್ತೈತಿ. ಏನು, ನಾ ಈ ಒಂದು ಫ್ಲೈಯಿಂಗ್ ಲಿಸರ್ಡ್ ಇನ್ನೂ ಐತಿ ಜಂಗಲ್ ಒಳಗೆ, ಅದನ್ನ ಹುಡುಕಾಡಿ ತೆಗಿತೀನಿ ಅಂತ ಹೇಳಿ ಅವ್ನ ತಲೆ ಒಳಗೈತಿ. ಯಾರ ತಲೆ ಒಳಗ್ರಿ, ಕಾರ್ವಾಲೋನ ತಲೆ ಒಳಗ. His philosophical frustration meets scientific curiosity and he agrees to join Carvalho on the expedition. ಸೊ ಇಲ್ಲಿ ಅವನಿಗೂ ಕೂಡ ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಈ ಫ್ರಸ್ಟ್ರೇಷನ್ ಆಗ್ತೈತಿ. ಅಂದ್ರೆ ಫಿಲಾಸಫಿಕಲ್ ಈ ತತ್ವಜ್ಞಾನದ ಬಗ್ಗೆ ವಿಚಾರ, ಯಾಕೆ ಸಕ್ಸಸ್ಫುಲ್ ಆಗಿರ್ಬೇಕಾಗಿತ್ತು, ಯಾಕೆ ನಾ ಗೆಲ್ಲಬೇಕು ಜೀವನದೊಳಗೆ, ಯಾಕೆ ನಾ ದುಡಿಬೇಕು ಅಂತ ಹೇಳಿ ಏನು ಕ್ವಶನ್ ಇರ್ತಾವೋ ಅದರಿಂದ ಹೊರಗೆ ಬಂದು ಈ ಒಂದು ಸೈನ್ಸ್ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತಲ್ಲ, ನಿಮ್ಗೆ ಗೊತ್ತದ ಸೈನ್ಸ್ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ. ಅದ್ರ ಸಂಬಂಧ ಅವನ ಜೊತೆ ಬೆನ್ನತ್ತಿ ಹೋಗ್ತಾನ ಈ ಫ್ಲೈಯಿಂಗ್ ಲಿಸರ್ಡನ್ನು ನೋಡಕ್ಕ. Soon Mandana, a colorful and comic local villager, joins them. Mandana is full of folklore and superstition, often talking about ghosts, spirit and omens. But he also knows the forest intimately. He becomes an important guide and companion on their journey. ಸೊ ಮಂದನ್ನ ಇದ್ದಾವೆ ಏನಪ್ಪ ಅಂದ್ರೆ ಅಲ್ಲಿ ಲೋಕಲ್ ವಿಲೇಜರ್ ರೀ ಅವ್ರಿಬ್ರು ಮಂದಿ ಭೇಟ ಆಗ್ತಾರೆ. ಯಾರು, ಈ ನಮ್ಮ ನರೇಟರ್ ಆಗಿರ್ಬೋದು ಅಥವಾ ರೈಟರ್ ಆಗಿರ್ಬೋದು. ಹಂಗೆ ಈ ಮಂದನ್ನ ರೈಟರ್ ಅಲ್ಲ, ಈ ಕಾರ್ವಾಲೋ ಸೈಂಟಿಸ್ಟ್ ಕಾರ್ವಾಲೋ ಅದಲ್ಲ, ಅವ್ರಿಗೆ 3 ಮಂದಿ ಭೇಟಿ ಆಗ್ತಾರಂತ ರೀ. ಆದ್ರೆ ಭೇಟಿ ಆದ ಕೂಡಲೇ ಏನಪ್ಪ ನಮ್ಗೆ ಅವ್ರು ಏನು ಗೊತ್ತೈತಿ, ಫೋಕ್ಲೋರ್ ಬಗ್ಗೆ ಭಾಳ ಹೇಳ್ತಾರೆ. ಫೋಕ್ಲೋರ್ ಅಂದ್ರೆ ಏನು, ಜಾನಪದದ ಬಗ್ಗೆ ಭಾಳಷ್ಟು ವಿಜ್ಞಾನ ಅಥವಾ ಜ್ಞಾನ ಹೊಂದಿದಾವೆ ಯಾರಪ್ಪ ಅಂತಂದ್ರೆ ಇಲ್ಲಿ ಮಂದನ್ನ. ಆಮೇಲೆ ಸೂಪರ್ಸ್ಟಿಷನ್ ಇರ್ತಾನವ, ಅಂದ್ರೆ ಮೂಢನಂಬಿಕೆಗಳನ್ನು ಭಾಳ ನಂಬ್ತಿರ್ತಾನ. ಅವನ ಪ್ರಕಾರ ಏನಪ್ಪ ಅಂತಂದ್ರೆ ಗೋಸ್ಟ್, ಸ್ಪಿರಿಟ್ ಮತ್ತು ಒಮೆನ್ಸ್ ಅವೆಲ್ಲ ಏನಪ್ಪ ಅಂತಂದ್ರೆ ಫಾರೆಸ್ಟಿಗೆ ಭಾಳ ಹತ್ರ ಇದಾವ, ಅವಕ್ಕೆಲ್ಲ ಗೊತ್ತೈತಿ ಎಲ್ಲಿ ಏನಿದೆ ಅಂತ ಹೇಳಿ ಅಂತ ಹೇಳ್ತಾನವ. ಹಿ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಗೈಡ್ ಆ್ಯಂಡ್ ಕಂಪ್ಯಾನಿಯನ್ ಆನ್ ದೇರ್ ಜರ್ನಿ. ಸೊ ಇಲ್ಲಿ ಇವು ನಮ್ಮ ಮಂದನ ಏನಪ್ಪ ಅಂತಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಗೈಡ್ ಆಗಿ ಹೊರ ಹೊಮ್ತಾನ. ಗೈಡ್ ಅಂದ್ರೆ ಏನು, ಆ ಒಂದು ಜಂಗಲ್ನ ತೋರಿಸುವಂಥ ವ್ಯಕ್ತಿ ಆಗ್ತಾನ. ಇನ್ ಟು ದ ಡೀಪ್ ಫಾರೆಸ್ಟ್ ಆಫ್ ಫಿಸಿಕಲ್ ಆ್ಯಂಡ್ ಫಿಲಾಸಫಿಕಲ್ ಜರ್ನಿ. ಸೊ ಇನ್ನು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಡೀಪ್ ಆಗಿ ಆ ಜಂಗಲ್ ಒಳಗೆ ಹೋಗ್ತಾರ. ಅಲ್ಲಿ ಏನಾಗ್ತದೆ ನೋಡ್ರಿ, ದ ಗ್ರೂಪ್ ಬಿಗಿನ್ಸ್ ದೇರ್ ಎಕ್ಸ್ಪೀಡಿಯೇಷನ್ಸ್ ಡೀಪ್ ಇಂಟು ದ ಫಾರೆಸ್ಟ್ ಇನ್ ಸರ್ಚ್ ಆಫ್ ಡ್ರ್ಯಾಕೋ ಲಿಸರ್ಡ್. ಸೊ ಇಲ್ಲಿಂದ ಏನಪ್ಪ ಅಂತಂದ್ರೆ ಕತಿ ಚಲೋ ಆತೈತ್ರಿ. ಆಮೇಲೆ ಹೆಂಗೆ ಮುಂದುವರೆದಿತ್ತಪ್ಪ ಅಂತಂದ್ರೆ ಮೊದಲಿಗೆ 3 ಜನ ಭೇಟಿ ಅಂತ ಹೇಳಿನಿ. ಅದಾದ ನಂತರ ಈ ಫಾರೆಸ್ಟ್ ಒಳಗೆ ಹಂಗೆ ನಡ್ಬೇಕು, ದೂರ ಹಂಗೆ ಹೋಗಿ ಚಲೋ ಮಾಡ್ತಾರೆ ರೀ. ದ ಟ್ರೆಕ್ ಈಸ್ ಫಿಸಿಕಲಿ ಡಿಮಾಂಡಿಂಗ್, ಸ್ಟೀಪ್ ಹಿಲ್ಸ್, ಥಿಕ್ ವೆಜಿಟೇಷನ್, ವೈಲ್ಡ್ ಅನಿಮಲ್ಸ್, ಚೇಂಜಿಂಗ್ ವೆದರ್, ಬಟ್ ಇವನ್ ಮೋರ್ ಸೊ ಇಟ್ ಬಿಕಮ್ಸ್ ಅ ಜರ್ನಿ ಆಫ್ ಐಡಿಯಾಸ್. ಸೊ ಏನಪ್ಪ ಅಂತಂದ್ರೆ
ಆ ಒಂದು ಪರ್ಟಿಕ್ಯುಲರ್ ಜರ್ನಿ ಈ ವೆಸ್ಟರ್ನ್ ಘಾಟ್ನ ಹತ್ತಿ ಹೋಗಬೇಕು, ಆ ಜಂಗಲ್ ನಡಿಬೇಕಪ್ಪ ಅಂತಂದ್ರೆ ಭಾಳಷ್ಟು ಏನಪ್ಪ ಅಂದ್ರೆ ಫಿಸಿಕಲಿ ಒಂದು ಚಾಲೆಂಜಿಂಗ್ ಆಗೈತಿ. ಫಿಸಿಕಲಿ ಅಂದ್ರೆ ಏನು, ಭಾಳ ನಡೆದಿರಬೇಕು, ಭಾಳ ನಡೆದಿರ್ತದ್ರಿ. ಆಮೇಲೆ ಭಾಳ ತ್ರಾಸ ಆಗಿರ್ತದೆ ಅವ್ರಿಗೆ. ಆಮೇಲೆ ಏನಪ್ಪ ಅಂತಂದ್ರೆ ಥಿಕ್ ವೆಜಿಟೇಷನ್ ಅಂದ್ರೆ ಎಲ್ಲ ಕಡೆ ಹಚ್ಚ ಹಸಿರು ಹುಲ್ಲ ಗಿಡ ಕಂಟಿ ಗಿಡಗಳದು ಎಲ್ಲ ಭಾಳ ಬೆಳೆದಿರ್ತಾವ. ಸೊ ಅಂತಲ್ಲಿಂದ ಬರ್ಬೇಕಾಗ್ತೈತಿ ನಾವು ನೋಡ್ರಿ. ಆಮೇಲೆ ಜರ್ನಿ ಏನಪ್ಪ ಅಂತಂದ್ರೆ ಭಾಳಷ್ಟು ಕಠಿಣವಾಗಿರ್ತೈತಿ ಅಂತ ಹೇಳಿ ಹೇಳ್ತಾರ. ಆಮೇಲೆ ವೆದರ್ನು ಕೂಡ ಅಲ್ಲಿ ಬದಲಾಗ್ತೈತಿ. ಒಮ್ಮೆ ಮಳೆ ಬಂದ್ರೆ ಒಮ್ಮೆ ಬಿಸಿಲು ಬರ್ತೈತಿ, ಥಂಡಿನೂ ಹಂಗೆ ಇರ್ತೈತಿ, ಅಥವಾ ಹ್ಯೂಮಿಡಿಟಿ ಭಾಳ ಇರ್ತೈತಿ, ಶೆಕೆ ಭಾಳ ಅಲ್ಲಿ, ಹೌದಾ. ಅವೆಲ್ಲನೂ ಅವ್ರು ಫೇಸ್ ಮಾಡ್ತಾರ. ಥ್ರೂ ಔಟ್ ದ ಜರ್ನಿ ದ ಗ್ರೂಪ್ ಎಕ್ಸ್ಪೀರಿಯನ್ಸಸ್. ಸೊ ಇಡೀ ಜರ್ನಿ ಒಳಗೆ ಅವ್ರಿಗೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗ್ತಾವಂದ್ರೆ, ಮೊದಲನೇದು ಮಂದನ ಸೂಪರ್ಸ್ಟಿಷನ್ ಆ್ಯಂಡ್ ಜೋಕ್ಸ್. ಸೊ ಮಂದನ ಅವಾಗ ಜೋಕ್ಸ್ ಮತ್ತು ಸೂಪರ್ಸ್ಟಿಷನ್ ಅಂದ್ರೆ ಮೂಢನಂಬಿಕೆಗಳು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಕರ್ವಾಲೋ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆ್ಯಂಡ್ ರ್ಯಾಷನಲ್ ಚಾಲೆಂಜಸ್. ಸೊ ಕರ್ವಾಲೋ ಏನಪ್ಪ ಅಂತಂದ್ರೆ ಒಂದು ಸೈಂಟಿಫಿಕ್ ಆಗಿ ಅಂದ್ರೆ ವೈಜ್ಞಾನಿಕವಾಗಿ ಒಂದು ಏನೋ ಒಂದು ವಿವರಣೆನ ಮಾಡ್ತಿರ್ತಾನವ, ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಎಲ್ಲ ವಿಷಯದ ಬಗ್ಗೆ. ಆಮೇಲೆ ರ್ಯಾಷನಲ್ ಚಾಲೆಂಜ್ಗಳು ಇರ್ತಾವಂಗ ಹೆಂಗೆ ಏನಂತ ಹೇಳಿ. ನೆಕ್ಸ್ಟ್ ದ ನರೇಟರ್ ಶಿಫ್ಟಿಂಗ್ ಥಾಟ್ಸ್ ಟಾರ್ನ್ ಬಿಟ್ವೀನ್ ಬಿಲೀಫ್ ಆ್ಯಂಡ್ ಡೌಟ್. ಸೊ ನರೇಟರ್ ಅಂದ್ರೆ ಏನು ಕತೆ ಹೇಳ್ತಾನಲ್ಲ ಅವಂಗೊಂದು ಕನ್ಫ್ಯೂಷನ್, ಅವ್ರ ಜೊತೆ ಹೋದಾಗ ಯಾರ ಜೊತೆ ಮಂದನ ಮತ್ತು ಕಾರ್ವಾಲೋ ಜೊತೆ ಹೋದಾಗ ಅವ್ನು ಕನ್ಫ್ಯೂಷನ್ ಇರ್ತಾನೆ ರೀ. ಟಾರ್ನ್ ಬಿಟ್ವೀನ್ ವಾಟ್ ಮಾಡರ್ನಿಟಿ ಆ್ಯಂಡ್ ರಿಲಿಜನ್. ಸೊ ಡೌಟ್ ಒಳಗೆ, ಆಮೇಲೆ ಕರೆಕ್ಟ್ ಯಾವುದು ಡೌಟ್ ಒಳಗೆ ಇರ್ತಾನೆ. ಇವತ್ತು ಡೌಟ್ ಒಳಗಿರೋಂಥ ಮನುಷ್ಯ ಅಂದ್ರೆ ಡೌಟ್ ರಾಜ. ಇಲ್ಲಿ ಯಾರು ನರೇಟರ್ ಎಕ್ಸಾಮ್ ಡೌಟ್ ರಾಜದ ಬರೆಯಕ್ಕೆ ಹೋಗ್ಬೇಡ್ರಿ. ಕನ್ವರ್ಸೇಷನ್ ಎಮರ್ಜ್ ಅರೌಂಡ್. ಸೊ ಕನ್ವರ್ಷನ್ಸ್ ಅಂದ್ರೆ ಅವಾಗ ಕನ್ವರ್ಷನ್ಸ್ ಬರ್ತಿರ್ತಾವ. ಏನು ಕನ್ವರ್ಷನ್ ಅಂದ್ರೆ ಮಾತಾಡ್ತಿರ್ತಾರೆ ಅವರು. ಮಾತುಗಳು ಏನಪ್ಪ ಅಂತಂದ್ರೆ ವಾಟ್ ಈಸ್ ಟ್ರುತ್, ನಿಜ ಸತ್ಯವಾದದ್ದು ಯಾವುದು ಅಂತಂದೇಳಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಡಸ್ ಅ ಥಿಂಗ್ ಎಕ್ಸಿಸ್ಟ್ ಓನ್ಲಿ ವೆನ್ ಇಟ್ಸ್ ಸೀನ್ ಆರ್ ಪ್ರೂವನ್. ಸೊ ಇಂಥ ಒಂದು ವಿಷಯ ಯಾವುದು ಈ ಡ್ರ್ಯಾಕೋ ಅಥವಾ ಈ ಫ್ಲೈಯಿಂಗ್ ಲಿಸರ್ಡ್ ನಿಜವಾಗ್ಲೂ ಐತೇನು ಅಂತಂದೇಳಿ ಇಂಥ ಒಂದು ಪ್ರಶ್ನೆಗಳಲ್ಲಿ ಅವಾಗ ಹುಡ್ತಿರ್ತಾವಂತ. ಸೊ ಇದೊಂದು ವಿಷಯಗಳ ಮೇಲೆ ಚರ್ಚೆ ಭಾಳ ಆಗ್ತೈತಿ. ಆರ್ ಟ್ರೆಡಿಷನಲ್ ಬಿಲೀಫ್ಸ್ ರಾಂಗ್ ಆರ್ ಜಸ್ಟ್ ಡಿಫ್ರೆಂಟ್ ವೇಸ್ ಆಫ್ ನೋಯಿಂಗ್. ಸೊ ಈ ಟ್ರೆಡಿಷನಲ್ ಬಿಲೀಫ್ಸ್ ಏನದಾವು ಅಂದ್ರೆ ನಾವೇನು ಈ ವಿಚಾರಗಳು ಮಾಡಿದ್ದೀವಿ, ಟ್ರೆಡಿಷನಲ್ ಏನು ನಮಗೆ ವಿಚಾರಗಳು ಅದಾವ ಅವೆಲ್ಲ ಕರೆಕ್ಟ್ ಅದಾವೋ ಇಲ್ಲೋ ಅನ್ನೋದೊಂದು ಕನ್ಫ್ಯೂಷನ್ ರೀ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಸ್ ಸೈನ್ಸ್ ದ ಓನ್ಲಿ ವ್ಯಾಲಿಡ್ ವೇ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್. ಸೊ ಈ ಟ್ರೆಡಿಷನಲ್ ಬಿಲೀಫ್ಸ್ ಏನದಾವೋ ಕರೆಕ್ಟ್ ಅದಾವೋ ಇಲ್ಲೋ ಅಂತ ಹೇಳಿ ಅದೊಂದು ವಿಚಾರ ಆಯ್ತು. ಇನ್ನೊಂದು ಏನಪ್ಪ ಅಂತಂದ್ರೆ ಈಸ್ ಸೈನ್ಸ್ ದ ಓನ್ಲಿ ವ್ಯಾಲಿಡ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್. ಸೊ ಸೈನ್ಸ್ ಅನ್ನೋದು ಈ ವಿಜ್ಞಾನ ಅನ್ನೋದು ಏನಪ್ಪ ಅಂತಂದ್ರೆ ಇಡೀ ಜಗತ್ತನ್ನ ಅರ್ಥ ಮಾಡ್ಕೋಕೆ ಅದೊಂದು ಅಸ್ತ್ರ ಐತನು ಅಥವಾ ಮತ್ತೇನೋ ಬೇರೆ ಅಸ್ತ್ರಗಳದಾವ ಸೈನ್ಸ್ ಬಿಟ್ಟು ಅಂತ ಹೇಳಿ ಇಲ್ಲಿ ಕ್ವಶನ್ಸ್ಗಳು ರೈಸ್ ಆಗ್ತಿರ್ತಾವ. These discussions often become heated, humorous or philosophical. Carvalho dismisses superstition but respects local knowledge. So Carvalho ಏನಪ್ಪ ಅಂತಂದ್ರೆ ಈ ಸೈಂಟಿಸ್ಟ್, ಕಾರ್ವಾಲೋ ಅಂದ್ರೆ ಯಾರು ಸೈಂಟಿಸ್ಟ್, ಅವನ ಪ್ರಕಾರ ಏನು ಮಾಡ್ತಿರ್ತಾನಂದ್ರೆ ಈ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಏನು ಮೂಢನಂಬಿಕೆ ಒಳದವಲ್ಲ ಅದನ್ನೆಲ್ಲ ಬಿಟ್ಟು ಹಾಕ್ರಿ ಅಂತ ಹೇಳ್ತಿದ್ದ, ಅಥವಾ ಅದು ನಂಬ್ತಿರ್ಲಿಲ್ಲ. ಆಮೇಲೆ ಚರ್ಚೆಗಳು ಹೆಂಗಿರ್ತಿದ್ವಪ್ಪ ಅಂದ್ರೆ ಕಾಮಿಡಿ ಆಗಿರ್ತಿದ್ವು, ಒಮ್ಮೊಮ್ಮೆ ಶಿಟ್ಟಿಗೆ ಬರ್ತಿದ್ರು, ಒಮ್ಮೊಮ್ಮೆ ಹ್ಯೂಮರಸ್ ಆಗಿರ್ತಿದ್ವು ರೀ. ಆದ್ರೆ ಈ ಸೂಪರ್ಸ್ಟಿಷನ್ ಯಾವಾಗೆಲ್ಲ ಮಂದನ ಹೇಳ್ತಿದ್ದಲ್ಲ ಅದನ್ನೆಲ್ಲ ಅಲ್ಲಗಳಿತಿದ್ದ ಯಾರು ಕಾರ್ವಾಲೋ ಬೇಡ ಅಂತಿದ್ದ, ಮೂಢನಂಬಿಕೆಗಳನ್ನ ನಂಬಕ್ಕೆ ಹೋಗಬೇಡ ಅಂತಂದೇಳಿ ಹೇಳ್ತಿದ್ದ. ಇದಿಷ್ಟು ಪಾಯಿಂಟ್ಸ್ಗಳು ನೀವು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಆದ್ರೆ ಕಾರ್ವಾಲೋ ಒಂದು ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ ಲೋಕಲ್ ನಾಲೆಜ್. ಈ ನೋಡ್ರಿ ನಮ್ಮ ಅವ್ನು ಸೈಂಟಿಸ್ಟ್ ಆಗಿದ್ರು ಕೂಡ ಈ ಮಂದನ ಏನು ಹೇಳ್ತಿರ್ತದಲ್ಲ ಅವ್ರೊಳಗೆ ಇರುವಂಥ ಅವ್ರ ಒಂದು ವಿಜ್ಞಾನ ಫೋಕ್ಲೋರ್ ಅಂತ ಹೇಳ್ತಾರೆ, ಜನಪದದೊಳಗೆ ಇರುವಂಥ ವಿದ್ಯೆ ಏನಾಯ್ತು ಅದನ್ನು ಭಾಳ ನಂಬ್ತಿರ್ತಾನವ. ಆದ್ರೆ ಸೂಪರ್ಸ್ಟಿಷನ್ ಮೂಢನಂಬಿಕೆಯನ್ನು ನಂಬ್ತಿರಂಗಿಲ್ಲ, ಆದ್ರೆ ಜನಪದದೊಳಗೆ ಇರುವಂಥ ವಿದ್ಯೆನ ನಂಬ್ತಿರ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಮಾಡ್ತೀವಿ ಸರ್ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ಸುತ್ತೇಳಿ. ಯಾಕಂದ್ರೆ ಇಲ್ಲಿವರೆಗೂ ಅಂತೂ ಹೇಳಿಲ್ಲ, ಇದೇ ಫಸ್ಟ್ ಟೈಮ್ ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ. ಆಲ್ಮೋಸ್ಟ್ 4-5 ಸ್ಲೈಡ್ ಅದು ರೀ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದ ಸರ್ಚ್ ಫಾರ್ ದ ಇಲ್ಯೂಸಿವ್ ಫ್ಲೈಯಿಂಗ್ ಲಿಸರ್ಡ್ ಡ್ರೆಕೋ. ಸೊ ಏನಪ್ಪ ಅಂತಂದ್ರೆ ಡ್ರೆಕೋ ಫ್ಲೈಯಿಂಗ್ ಲಿಸರ್ಡನ್ನ ಹೆಂಗೆ ಹುಡುಕಾಡ್ತಾನ ಅಂತ ಹೇಳಿ ನೋಡೋಣ, ಅದು ಹೆಂಗೆ ಸಿಗ್ತದೋ ಇಲ್ಲೋ ಅಂತ ಹೇಳಿ. ಇದು ಒಂದು ಪಾಯಿಂಟ್ ರೀ. ಓಕೆ, ಆಸ್ ದೇ ಮೂವ್ ಡೀಪರ್ ಇನ್ ಟು ದ ಅನ್ಇನ್ಹ್ಯಾಬಿಟೆಡ್ ಫಾರೆಸ್ಟ್ ಝೋನ್ಸ್. ಸೊ ಅವ್ರು ಹೆಂಗೆ ಈ ಡೀಪ್ ಒಂದು ಫಾರೆಸ್ಟ್ ಒಳಗೆ ಹೋಗ್ತಾರೋ ಅವಾಗ ಏನಾಗತ್ತಪ್ಪ ಅಂತಂದ್ರೆ ದ ಟೆನ್ಷನ್ ಬಿಲ್ಡ್ಸ್, ಅವ್ರಿಗೆ ಟೆನ್ಷನ್ಗಳು ಹೆಚ್ಚಾಗ್ತಾವ. ವಿಲ್ ದೇ ಫೈಂಡ್ ದ ಲಿಸರ್ಡ್? ಹ್ಯಾಸ್ ಕಾರ್ವಾಲೋ ಕಮ್ ಆನ್ ಅ ಫೂಲ್ಸ್ ಮಿಷನ್? ಈಸ್ ಇಟ್ ಆಲ್ ಜಸ್ಟ್ ಅ ರೊಮ್ಯಾಂಟಿಕ್ ಇಲ್ಯೂಷನ್? ಸೊ ಇಲ್ಲಿವರೆಗೂ ಅವರು ಹೆಂಗೆ ಈ ಜಂಗಲ್ ಅಥವಾ ಈ ಕಾಡಿನ ನಡಬರಕ್ಕೆ ಹೋದಂಗೆ ಏನಪ್ಪ ಅಂತಂದ್ರೆ ಅವ್ರಿಗೇನಪ್ಪ ಅಂತಂದ್ರೆ ಟೆನ್ಷನ್ ಹೆಚ್ಚಾಗಿ ಹೋಗ್ತೈತಿ. ಯಾಕಪ್ಪ ಅಂತಂದ್ರೆ ಇದು ಖರೇನ ಇಂಥ ಫ್ಲೈಯಿಂಗ್ ಲಿಸರ್ಡ್ ಐತೇನು ಅಥವಾ ಈ ಕಾರ್ವಾಲೋ ಇದ್ದ ಮೇಲೆ ಹುಚ್ಚಿರೋ ಒಂದು ಸಂತಿಗೆ ಬಂದಾನೇನು ಅಂದ್ರೆ ಫಾಲ್ಸ್ ಮಿಷನ್ ಅಥವಾ ಒಂದು ಫೂಲ್ಸ್ ಮಿಷನ್ ಅಂದ್ರೆ ಏನು, ಹುಚ್ಚಿರೋ ಒಂದು ಮಿಷನ್ಸ್ ಇರ್ತಾವ ನೋಡ್ರಿ. ಮಿಷನ್ ಅಂದ್ರೆ ಏನು, ಈ ಕಂಪ್ಲೇಂಟ್ ಮಾಡುವಂಥ ಮಿಷನ್ ಇರ್ತಾವಲ್ಲ ಅಂತಂದ. ಓಕೆ,
ಅಥವಾ ಏನೋ ಒಂದು ಟಾಸ್ಕ್, ಮಿಷನ್ ಅಂದ್ರೆ ಟಾಸ್ಕ್, ಆ ಒಂದು ಟಾಸ್ಕ್ ಹುಚ್ಚರ ಟಾಸ್ಕ್ ಆತನು ಸಂತೆ ಆತನು ಅಂತೇಳಿ ಕೇಳ್ತಾನ. ಈಸ್ ಇಟ್ ಆಲ್ ಜಸ್ಟ್ ರೊಮ್ಯಾಂಟಿಕ್ ಇಲ್ಯೂಷನ್? ಸೊ ಇಂಥವೆಲ್ಲ ಕಲ್ಪನೆಗಳು ಏನಪ್ಪಾ ಅಂತಂದ್ರೆ ಈ ಫ್ಲೈಯಿಂಗ್ ಲಿಸರ್ಡ್ ಇರ್ತಾವೋ ಬಿಡ್ತಾವೋ ಅನ್ನೋದು ಏನಪ್ಪಾ ಅಂತಂದ್ರೆ ಬರೀ ನಮ್ಮ ಏನಪ್ಪಾ ಅಂತಂದ್ರೆ ವಿಚಾರಗಳೇನು ಅಂತ ಹೇಳಿ ಕೇಳ್ತಾನ. Finally, in a moment of near mystical beauty, they see the Draco lizard gliding between trees. But the sighting is brief, almost unreal. ಸೊ ಅಷ್ಟರೊಳಗನ ಫೈನಲಿ ಏನಾಗ್ಬಿಡ್ತಪ್ಪ ಅಂತಂದ್ರೆ ಅವ್ರ ಕಣ್ಣಿಗೆ ಈ ಮಿಸ್ಟಿಕಲ್ ಮತ್ತು ಬ್ಯೂಟಿಫುಲ್ ಆಗಿರುವಂಥ ಅಗದಿ ಚಂದ ಕಾಣುವಂಥ ಈ ಒಂದು ಡ್ರ್ಯಾಕೋ ಲಿಸರ್ಡ್ ಗ್ಲೈಡಿಂಗ್. ಸೊ ಡ್ರ್ಯಾಕೋ ಲಿಸರ್ಡ್ ಏನಪ್ಪ ಬರ್ತಂದ್ರೆ ಗ್ಲೈಡಿಂಗ್ ಅಂದ್ರೆ ಸಂಗ ಸೂಸ ಹಾರ್ದ, ಗ್ಲೈಡಿಂಗ್ ಅಂದ್ರೆ ಏನು ಹಾರೋದ್ರಿ. ಸೊ ಹಾರ್ಕೊಂಡು ಏನಪ್ಪ ಅಂತಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾರ್ತದಂತ ರೀ. ಓಕೆ, ಅದನ್ನು ನೋಡ್ತಾರೆ ಅವರು. ಅದು ಸೈಟಿಂಗ್ ಈಸ್ ವೆರಿ ಬ್ರೀಫ್, ಅಷ್ಟ ಒಂದ ಕ್ಷಣಕ್ಕೆ ಕಂಡು ಬಿಡ್ತದೆ. ಅದು ಪೂರ ಡೀಪ್ ಕ್ಲಿಯರ್ ಆ ಕಡೆ ಹಾರುವಂಥ ಭಾಳಷ್ಟು ಇರಂಗಿಲ್ಲವ, ಅಷ್ಟ ಕಮ್ಮಿ ಇರ್ತಾರೆ. ಓಕೆ, ಅದು ಹೆಂಗಪ್ಪ ಅದನ್ನು ನೋಡಿದ ಕೂಡಲೇ ಅನ್ರಿಯಲ್ ಅನ್ಸ್ಬಿಡ್ತದೆ, ಇದು ಕರ್ನ ಆಯ್ತೇನಪ್ಪ ಅಂತಂದೇಳಿ. ಯಾಕಂದ್ರೆ ಎಷ್ಟು ದಿನಗಳವರೆಗೆ ಅವ್ರು ಹಂಗ ಈ ಏನಪ್ಪ ಅಂತಂದ್ರೆ ಕಾಡಿನೊಳಗೆ ತಿರುಗಾಡ್ತಿರ್ತಾರ. ಸೊ ಅವು ಖರೇನ ಆಯ್ತೇನು, ನಿಜವಾಗ್ಲೂ ಇದಾವೇನು ಅಂತಂದೇಳಿ ಅವಂಗ ಆಯ್ತೇನು ಅಂತೇಳಿ ಯಾರಿಗ್ರಿ ನರೇಟರ್ ಅದಲ್ಲ ಅವ್ನು ಒಂದು ಕನ್ಫ್ಯೂಷನ್ ಒಳಗೆ ಬರ್ತಾನಲ್ಲಿ, ಇದು ನಿಜವಾಗ್ಲೂ ನಾನು ನೋಡಿದ್ದೇನೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕಾರ್ವಾಲೋ ಈಸ್ ಕಂಟೆಂಟ್ ವಿತ್ ದ ಎನ್ಕೌಂಟರ್. ಹಿ ಸೇಸ್ ಯು ಸಾ ಇಟ್ ಡಿಡಂಟ್ ಯು, ದೆನ್ ಇಟ್ ಎಕ್ಸಿಸ್ಟ್ಸ್. ಸೊ ಕಾರ್ವಾಲೋ ಏನು ಹೇಳ್ತಾನಪ್ಪ ಅಂತಂದ್ರೆ ನೀ ನೋಡಿದಿಲ್ಲ ನೋಡಿದಂದ್ರೆ ಅದು ಇನ್ನೂ ಐತಿ ಅನ್ನಂಗ ಅಂತ ಹೇಳಿ. ಬಟ್ ನರೇಟರ್ ರಿಮೇನ್ಸ್ ಡೌಟ್ಫುಲ್. ಇಲ್ಲಿ ಕಾರ್ವಾಲೋಗ್ ಸತ್ಯ ಗೊತ್ತಾಗಿಬಿಟ್ಟೈತಿ, ನಾನು ನೋಡಿದ್ದೀನಿ, ನಂಗೆ ಗೊತ್ತೈತಿ ಏನಪ್ಪ ಅಂತಂದ್ರೆ ಡ್ರೇಕೋ ಲಿಸಾರ್ಡ್ ಐತಿ ಅಥವಾ ಫ್ಲೈಯಿಂಗ್ ಲಿಸಾರ್ಡ್ ಐತಿ ಅಂತ ಹೇಳಿ ಅವ್ನು ಕನ್ಫರ್ಮ್ ಮಾಡ್ಕೊತಾನ. ಆದ್ರೆ ಬಟ್ ದ ನರೇಟರ್ ರಿಮೇನ್ಸ್ ಡೌಟ್ಫುಲ್. ನರೇಟರ್ಗೆ ಏನಪ್ಪ ಅಂತಂದ್ರೆ ಭಾಳಷ್ಟು ಹಂಗೆ ಕನ್ಫ್ಯೂಷನ್ ಒಳಗೆ ಇದಾನ. ಹಿ ರಿಫ್ಲೆಕ್ಟ್ಸ್, ವಾಸ್ ಇಟ್ ರಿಯಲ್ ಆರ್ ಇಮ್ಯಾಜಿನೇಷನ್? What is proof? He realizes that some truths are experimental, not measurable. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಅವು ನಿಜವಾಗ್ಲೂ ಇದಾವೋ ಇಲ್ಲೋ ಅಂತಂದೇಳಿ ಏನು ಕನ್ಫ್ಯೂಷನ್ ಒಳಗೆ ಇದ್ದಿಲ್ಲ ಇವ. ಅವು ಇನ್ನೂ ಮಟ್ಟ ಆದರೂ ಅದೇ ಕನ್ಫ್ಯೂಷನ್ ಒಳಗೆ ಉಳಿದು ಬಿಡ್ತಾನೆ. ಯಾರು ನಮ್ಮ ಒಂದು ನರೇಟರ್ ಹಂಗೆ ಉಳಿದು ಬಿಡ್ತಾನೆ. ಸೊ ಈ ಲಾಸ್ಟ್ಗೆ ಏನಪ್ಪ ಅಂತಂದ್ರೆ ಒಂದಿಷ್ಟು ಸತ್ಯಗಳು ಹೆಂಗಿರ್ತಾವ ಅಂದ್ರೆ ಬರೀ ಎಕ್ಸ್ಪೀರಿಯನ್ಸ್ ಮಾಡ್ಕೋಕಟ್ಟ ಅವು ಒಮ್ಮೆ ಎಕ್ಸ್ಪೀರಿಯನ್ಸ್ ಆಗ್ತಾವೆ ಜೀವಮಾನದೊಳಗೆ. ಅವನ್ನ ನೀವು ಎಲ್ಲಿ ಹಿಡಿದಿಡೋಕ್ಕಾಗಿಲ್ಲ ಅಥವಾ ಕ್ಯಾಮ್ರಾ ಒಳಗೆ ಸಿಗಂಗಿಲ್ಲ ಅವು. ಸೊ ಅಂಥವು ಎಕ್ಸ್ಪೀರಿಯನ್ಸ್ ಆಗ್ತಂತ ಅವ್ರಿಗೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕಾರ್ವಾಲೋಸ್ ಡಿಸಪಿಯರೆನ್ಸ್ ಆ್ಯಂಡ್ ದ ನರೇಟರ್ಸ್ ಟ್ರಾನ್ಸ್ಫಾರ್ಮೇಷನ್. ಸೊ ಕಾರ್ವಾಲೋಸ್ ಡಿಸಪಿಯರೆನ್ಸ್ ಅಂದ್ರೆ ಕಾರ್ವಾಲೋ ಹೋಗಿಬಿಡ್ತಾನ. ಆಮೇಲೆ ನರೇಟರ್ ಅಂದ್ರೆ ಯಾರಲ್ಲಿ ಈ ಏನು ನಿಮ್ಗೆ ಸ್ಟೋರಿ ಹೇಳಿದನಲ್ಲ ಅವ ಪೂರ್ಣಚಂದ್ರ ತೇಜಸ್ವಿ ಅಲ್ರಿ, ಅವರಲ್ಲ. ಇಲ್ಲಿ ಯಾರಪ್ಪ ಅಂದ್ರೆ ನರೇಟರ್, ಅವ ಎಲ್ಲಿ ಹೋಗಿಬಿಡ್ತಾನೆ ಅಂತಂದ್ರೆ. ಸೊ ಅವನೊಂದು ಬದಲಾವಣೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ನಿ ನಿಮ್ಗೆ. ಸೊ ನೋಡ್ರಿ, ಸೂನ್ ಆಫ್ಟರ್ ಕಾರ್ವಾಲೋ ಕ್ವೈಟ್ಲಿ ಲೀವ್ಸ್ without much farewell. His purpose was fulfilled. He had sparked curiosity and questioning in those around him. ಸೊ ಏನಪ್ಪ ಅಂತಂದ್ರೆ ಕಾರ್ವಾಲೋಗೆ ಒಂಥರ ಸಮಾಧಾನಲಿ ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ. ಅಲ್ಲಿಂದ ಏನು ಮಾಡ್ತಾನೆ ಅಂದ್ರೆ ಜಾಗ ಖಾಲಿ ಮಾಡಿಬಿಡ್ತಾನೆ. ನಾವು ಯಾರಿಗೂ ಹೇಳಂಗಿಲ್ಲ ಬಿಡಲ್ಲ, ಹೋಗಿಬಿಡ್ತಾನೆ ಅಲ್ಲಿಂದ ನಾವು. ಓಕೆ, ನಾವು ಹೊಂಟಿದೆ ಅಂತಂದು ಹೇಳಾಗೂ ಕೂಡ ಇಲ್ಲ. ಸೊ ಅವನೊಂದು ಏನು ನಮಗೆ ಕ್ವಶನ್ ಇಟ್ಟು ಹೋಗ್ತಾನೆ ಲಾಸ್ಟ್ಗೆ ಹೋಗ್ಬೇಕಾರಂದ್ರೆ ಕ್ಯೂರಿಯಾಸಿಟಿ ಅಂದ್ರೆ ಏನು, ಇವು ನಿಜವಾಗ್ಲೂ ಅದನ್ನು ನೋಡಿದಾನೇನು, ಡ್ರೇಕೋ ಅಥವಾ ಫ್ಲೈಯಿಂಗ್ ಲಿಸರ್ಡನ್ನು ನೋಡಿದಾನೇನು, ಅದನ್ನು ಹಾರೋದಂದ್ರೆ ಏನು, ಗ್ಲೈಡಿಂಗ್ ಮಾಡೋದನ್ನು ನೋಡಿದ ನೀವು ಯಾರು ಕಾರ್ವಾಲೋ ಅನ್ನೋದನ್ನು ಒಂದು ಲಾಸ್ಟ್ ಪ್ರಶ್ನೆ ಇಟ್ಟನ ಏನು ಮಾಡ್ತಾನವ ಇಲ್ಲಿಂದ ಹೋಗ್ತಾನಂತಾರೆ. ನೆಕ್ಸ್ಟ್ ನೋಡ್ರಿ, ದ ನರೇಟರ್ ನಾವು ಫೈಂಡ್ಸ್ ಹಿಮ್ಸೆಲ್ಫ್ ಟ್ರಾನ್ಸ್ಫಾರ್ಮ್ಡ್. ನರೇಟರ್ ಏನಾಗ್ತಾರಪ್ಪ, ನರೇಟರ್ ಅಂದ್ರೆ ಯಾರು ಈ ಕತೆ ಹೇಳಿದಲ್ಲ ಅವ್ನು ಬದಲಾವಣೆ ಹೊಂತಾನಂತ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬಿಡ್ರಿ, ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಲಾಸ್ಟ್ಗೆ ಏನಪ್ಪ ಅಂದ್ರೆ ನರೇಟರ್ ಅಂದ್ರೆ ಯಾರು ಇಲ್ಲಿ ನರೇಟರ್ ಅಂದ್ರೆ ಸ್ಟೋರಿ ಹೇಳಿದವ. ಅವ ತನ್ನ ಬದಲಾವಣೆ ಆಗ್ತಾನೆ. ಹೆಂಗೆ ಬದಲಾಗ್ತಾನಪ್ಪ ಅಂದ್ರೆ ದ ಫಿಸಿಕಲ್ ಜರ್ನಿ ಈಸ್ ಓವರ್, ಮೆಂಟಲ್ ಆ್ಯಂಡ್ ಇಮೋಷನಲ್ ಜರ್ನಿ ಹ್ಯಾಸ್ ಜಸ್ಟ್ ಬಿಗನ್. ಸೊ ಈ ಫಿಸಿಕಲ್ ಜರ್ನಿ ಏನು ವೆಸ್ಟರ್ನ್ ಕಾರ್ಡ್ಸ್ ಒಳಗೆ ಏನು ಜರ್ನಿ ಸ್ಟಾರ್ಟ್ ಆಗಿತ್ತು ಅದು ಈಗ ಮುಗಿದು ಬಿಟ್ಟೈತಿ. ಸೊ ದಟ್ಟು ಕಾಡಿನೊಳಗೆ ಹೋಗಿದ್ರೆ ಅದು ಮುಗಿದು ಬಿಟ್ಟೈತಿ. ಆದರೆ ಇನ್ನೊಂದು ಹೊಸ ಜರ್ನಿ ಚಾಲು ಆಗ್ತೈತೆ. ಹೊಸ ಜರ್ನಿ ಅಂದ್ರೆ ಏನು, ಹೊಸ ಒಂದು ಏನಪ್ಪ ಹುಡುಕಾಟ ಆಗಿರ್ಬೋದು. ಅದೇನಪ್ಪ ಅಂತಂದ್ರೆ ಮೆಂಟಲ್ ಆ್ಯಂಡ್ ಇಮೋಷನಲ್ ಜರ್ನಿ ಹ್ಯಾಸ್ ಜಸ್ಟ್ ಬಿಗನ್. ನಮ್ಮ ಮೆಂಟಲ್ ಅಂದ್ರೆ ನಮ್ಮ ಜ್ಞಾನದಾಗಿರ್ಬೋದು ಅಥವಾ ಒಂದು ಇಮೋಷ್ನಲ್ ಒಂದು ಮಾನಸಿಕ ಒಂದು ಏನು ಜರ್ನಿ ಅಂತಂದು ಹೇಳಿ ಕರಿತೀವಿ, ಅಥವಾ ಪಯಣ, ಜರ್ನಿ ಅಂದ್ರೆ ಏನ್ರಿ ಪಯಣ, ಅದು ಈಗ ಸ್ಟಾರ್ಟ್ ಆಗೈತಿ ಅಂತಂದು ಹೇಳಿ ಹೇಳ್ತಾನವ. ಅಂದ್ರೆ ಅವ್ನು ಬದಲಾವಣೆ ಹೊಂತಾನ್ರಿ. ಕಾರ್ವಾಲೋ ಇಷ್ಟೆಲ್ಲ ಮಾಡ್ರು ಕೂಡ ಹಂಗೆ ಹೋಗಿಬಿಡ್ತಾನಲ್ಲ, ಅವ್ನ ಸತ್ಯ ಗೊತ್ತಾದ ಕೂಡಲೇ ಹೋಗಿಬಿಡ್ತಾನಲ್ಲ ಅವ ಐತಿ ಹೇಳಿ ಮಂದಿ ಬದಲು ವಿಚಾರ ಮಾಡಂಗಿಲ್ಲ ಅಂತ ಹೇಳಿ ವಿಚಾರ ಮಾಡ್ತಾನ್ರಿ. ಹಿ ಈಸ್ ನೋ ಲಾಂಗರ್ ಫ್ರಸ್ಟ್ರೇಟೆಡ್ ಆರ್ ಲಾಸ್ಟ್. ಇಲ್ಲಿವರೆಗೂ ಹೆಂಗಿದ್ರಿ ಭಾಳಷ್ಟು ಕನ್ಫ್ಯೂಷನ್ ಒಳಗಿದ್ದ, ಸಿಟ್ಟಿನೊಳಗಿದ್ದ, ನಾ ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಒಳಗಿರ್ತಾನವ. ಆದರೆ ಈಗ ಏನಪ್ಪ ಅಂತಂದ್ರೆ ಅವ್ನು ಕಂಪ್ಲೀಟ್ಲಿ ಕ್ಲಿಯರ್ ಆಗಿಬಿಡ್ತಾನೆ. ಹೀಸ್ ಮೈಂಡ್ ಈಸ್ ಅವೇಕನ್ ನಾಟ್ ಜಸ್ಟ್ ಟು ನೇಚರ್ ಬಟ್ ಟು ದ ಬ್ಯೂಟಿ ಆಫ್ ಮಿಸ್ಟ್ರಿ, ಕ್ವಶನಿಂಗ್ ಆ್ಯಂಡ್ ಎಕ್ಸ್ಪ್ಲೋರೇಷನ್.
ಸೊ ಈಗೇನಪ್ಪ ಅಂತಂದ್ರೆ ಅವ್ನು ನಿಸರ್ಗದೊಳಗೆ ಅವ್ನು ನಿಸರ್ಗದ ಒಂದಾಗಿರ್ಬೇಕಂತ ಅನ್ಕೊಂಡಿರ್ತಾನ ನಾನು ನಿಸರ್ಗದೊಳಗೆ ಭಾಗಿಯಾಗಿರ್ಬೇಕಂತ ಹೇಳಿ ಅಷ್ಟೆಲ್ಲ ಕಲಿತ್ರೂ ಕೂಡ ಏನು ಮಾಡಿರ್ತಾನವ ಮಾಡರ್ನ್ ಫಾರ್ಮರ್ ಅಥವಾ ಫಾರ್ಮರ್ ಆಗಿ ಉಳಿದಿರ್ತಾನೆ. ಓಕೆ, ಅವನ ಪ್ರಕಾರ ಏನಪ್ಪ ಅಂದ್ರೆ ಬ್ಯೂಟಿ ಆಫ್ ಮಿಸ್ಟ್ರಿ, ಈ ರಹಸ್ಯದೊಳಗೆ ಇರುವಂಥ ಒಂದು ಏನಪ್ಪ ಅಂತಂದ್ರೆ ಬ್ಯೂಟಿಯನ್ನು ಹೊಂದಿರ್ಬೋದು, ಅಂದ್ರೆ ಮನಸೆಳೆಯುವಂಥ ಒಂದು ಏನಪ್ಪ ಅಂತಂದ್ರೆ ಆಸೆ ಹುಟ್ಟುವಂಥದ್ದು ಇರ್ಬೋದು. ಸೊ ಅವೆಲ್ಲದ್ರ ಬಗ್ಗೆ ಅದೊಂದು ರಮಣೀಯ ಅನಿಸುತ್ತೆ ಅವ್ನಿಗೆ, ಅದೊಂದು ವಿಚಾರ. ಓಕೆ, ಅಂಥದನ್ನು ಹೆಂಗೆ ನೋಡಬೇಕು ಅಂತೇಳಿ ಕ್ವಶನಿಂಗ್ ಆ್ಯಂಡ್ ಎಕ್ಸ್ಪ್ಲೋರೇಷನ್. ಸೊ ಒಂದಿಷ್ಟು ಕ್ವಶನ್ಗಳನ್ನ ಕೇಳಿ ಅದರ ಒಂದು ಆನ್ಸರ್ಗಳನ್ನ ನಾವು ಹುಡುಕಾಡಬೇಕು. ಈ ಕಾರ್ವಾಲೋ ಕೂಡ ಅದನ್ನ ಮಾಡಿದ್ದಾನೆ. ಕಾರ್ವಾಲೋ ಏನು ಮಾಡಿದ, ಬಂದ ಅವ್ನ ತಲೆಯೊಳಗೆ ಏನಿತ್ತಪ್ಪ ಅದನ್ನು ಫ್ಲೈಯಿಂಗ್ ಲಿಸರ್ಡ್ ನೋಡ್ಬೇಕಂದ, ಅದನ್ನು ಫೋಟೋ, ಅದ್ರ ಸಂಬಂಧ ಕ್ಯಾಮ್ರಾ, ಫೋಟೋಗ್ರಾಫರ್, ಜಾರ್ಜ್ ಅಸಿಸ್ಟೆಂಟ್ ಎಲ್ಲರೂ ಇರ್ತಾರೆ. ಆದ್ರೆ ಅವ್ನು ಅದನ್ನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಯಾರು ಜಾರ್ಜ್ಗೆ ಅದನ್ನು ಫೋಟೋ ಹೊಡ್ಕೋಕೆ ಆಗಿಲ್ಲ. ಅವ್ನು ಬರೀ ಮ್ಯಾಲಿನ ಮೇಲೆ ಎಲ್ಲರೂ ನೋಡ್ತಾರೆ ಅದನ್ನ. ಆದ್ರೆ ಅವ್ನು ಕಾರ್ವಾಲೋಗೆ ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲೋ ಅದನ್ನು ಸಾಕಂತ ಹೇಳಿ ಅವ ಅಲ್ಲಿಂದ ಹೋಗಿಬಿಡ್ತಾನೆ. ಇದಿಷ್ಟು ಏನಪ್ಪ ಅಂದ್ರೆ ಇಡೀ ಸ್ಟೋರಿ ರೀ. ಇನ್ನು ಮೇಜರ್ ಥೀಮ್ಸ್ ನೋಡ್ರಿ. ಐ ಹೋಪ್ ಈ ಒಂದು ಇಡೀ ಪರ್ಟಿಕ್ಯುಲರ್ ಸ್ಟೋರಿ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡೆ ನಾನು. ಮೊದಲೇದಾಗಿ ಏನಪ್ಪ ಅಂತಂದ್ರೆ ಕ್ಯಾರೆಕ್ಟರ್ಗಳು ಯಾವ ಬರ್ತಾನೆ ನೋಡ್ರಿ. ಇಲ್ಲಿ ಕಾರ್ವಾಲೋ ಬರ್ತಾನೆ, ನರೇಟರ್ ಬರ್ತಾನೆ, ಮಂದನ್ನ ಬರ್ತಾನೆ, ಆಮೇಲೆ ಜಾರ್ಜ್. ಟೋಟಲ್ 4 ಕ್ಯಾರೆಕ್ಟರ್ ರೀ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇವು. ಇನ್ನೂ ಸಣ್ಣ ಸಣ್ಣ ಕ್ಯಾರೆಕ್ಟರ್ಸ್ ಬರ್ತಾವೆ. ಆದರೆ ಇವು ಇಷ್ಟು ಏನಪ್ಪ ಅಂದ್ರೆ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇಲ್ಲಿ ನಮಗೆ ಕಾರ್ವಾಲೋ ಏನು ತೋರ್ಸೋಣ ಅಂದ್ರೆ ಸೈಂಟಿಸ್ಟ್ ಅದಾನ ರೀ. ಆಮೇಲೆ ಅವ್ನ ವಿಚಾರಗಳು ಸೈಂಟಿಫಿಕ್ ಆಗಿದಾವ ಅಂತ ತೋರ್ಸೋಣ. ಜಾರ್ಜ್ ಬರೀ ಅವ್ನ ಅಸಿಸ್ಟೆಂಟ್ ಆಗಿರ್ತಾನೆ, ಆಮೇಲೆ ಸೈಲೆಂಟ್ ಇರ್ತಾನೆ ರೀ ಅವ. ಆಮೇಲೆ ಇನ್ನೊಂದು ಕಡೆ ಮಂದನ್ನ ಏನಪ್ಪ ಅಂತಂದ್ರೆ ಭಾಳಷ್ಟು ಓಟ ಮಾಡ್ತಿರ್ತಾನೆ ಅಥವಾ ಮಾತನ್ನು ಜಾಸ್ತಿ ಆಡ್ತಿರ್ತಾನೆ. ಹಂಗೆ ಅವಂಗ ಲೋಕಲ್ ಜ್ಞಾನ ಐತಿ. ಲೋಕಲ್ ಜ್ಞಾನ ಅಂದ್ರೆ ಫೋಕ್ಲೋರ್, ಈ ಒಂದು ಜನಪದದೊಳಗೆ ಇರುವಂಥ ಜ್ಞಾನ. ಓಕೆ, ವಿಚಾರಗಳಿರ್ಬೋದು ಅದ್ರ ಜ್ಞಾನ ಅವ ಇಟ್ಕೊಂಡಿರ್ತಾನೆ. ಆಮೇಲೆ ಮೂಢನಂಬಿಕೆ ಭಾಳ ನಂಬ್ತಿರ್ತಾನೆ. ಇನ್ನು ನಮ್ಮ ನರೇಟರ್ ಅಂದ್ರೆ ಯಾರು, ಈ ಒಂದು ಕಥೆನ ಹೇಳಿದವ, ನಿಮಗೆಲ್ಲ ಹೇಳ್ತಾನಲ್ಲ ಅವ್ನ ಕಥೆ. ಅವ ಹೆಂಗದನಪ್ಪ ಅಂತಂದ್ರೆ ಭಾಳಷ್ಟು ಕನ್ಫ್ಯೂಷನ್ ಒಳಗೆ ಇದಾನ. ಯಾಕಂದ್ರೆ ಅವ ಅಷ್ಟೆಲ್ಲ ಕಲ್ತರೂ ಕೂಡ ಫಾರ್ಮರ್ ಆಗಿ ಉಳ್ದಾನ ರೀ. ಫಾರ್ಮರ್ ಆಗಿ ಬೇಕಂತ ಹೇಳಿ ಅವ ಬಂದಾನ. ಭಾಳಷ್ಟು ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡೋದು ಅಥವಾ ಈ ಮಾಡರ್ನಿಟಿ ಬಳಸಿದ್ರು ಕೂಡ ಅವನು ಲಾಭ ಪಡ್ಕೋತಿರಂಗಿಲ್ಲ. ಅದ್ರ ಸಂಬಂಧ ಎಲ್ಲನೂ ಪ್ರಶ್ನೆ ಇಡ್ತಿರ್ತಾನೆ, ಕನ್ಫ್ಯೂಷನ್ ಆಗಿರ್ತಾನೆ, ಸಿಟ್ಟಿನೊಳಗಿರ್ತಾನೆ. ಎಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋಗಿರುವಂಥ ಎಲ್ಲದೂ ಅಂಶಗಳು ಗೊತ್ತಾವೆ ಅಂತ ಅಂದ್ಕೊಂಡು ನಾನು. ಏನೋ ಮೇಜರ್ ಥೀಮ್ಸ್ ಅದು ಕೂಡ ಲಾಸ್ಟ್ ಕನ್ಕ್ಲೂಷನ್ ಕೂಡ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂ ನೋಡಿರಿ. ಎಸ್, ಇಲ್ಲಿವರೆಗೂ ನಾನು ಹೇಳಿದ ಅರ್ಥ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತಂತೇಳಿ. ಮೊದಲೇ ಪಾಯಿಂಟ್, ಸರ್ಚ್ ಫಾರ್ ಟ್ರುತ್ ಈಸ್ ನಾಟ್ ಆಲ್ವೇಸ್ ಮೆಜರೇಬಲ್. ಸೊ ಸತ್ಯ ಅನ್ನೋದು ಯಾವತ್ತೂ ನಾವು ಅದನ್ನು ಕೌಂಟ್ ಮಾಡೋಕೆ ಆಗಂಗಿಲ್ಲ ಅಂತ ಹೇಳ್ತಾನೆ, ಅಥವಾ ಅದನ್ನು ಅಳಿದಕ್ಕೆ ಆಗಂಗಿಲ್ಲ ಸತ್ಯ ಅಂತಂದೇಳಿ. ಸಮ್ ಟ್ರುತ್ಸ್ ಆರ್ ಫೆಲ್ಟ್ ನಾಟ್ ಪ್ರೂವನ್. ಒಂದಿಷ್ಟು ಸತ್ಯಗಳು ಏನಪ್ಪ ಅಂದ್ರೆ ನಾವು ಅದನ್ನು ಅಷ್ಟೇ ಅನುಭವಿಸ್ಬೇಕಷ್ಟೇ, ಅದನ್ನು ಪ್ರೂವ್ ಮಾಡೋಕೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಸೈನ್ಸ್ ವರ್ಸಸ್ ಸೂಪರ್ಸ್ಟಿಷನ್. The novel doesn't take sides. It shows that both science and folk belief have the strength and weaknesses. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಾವೆಲ್ ಏನಪ್ಪ ಅಂದ್ರೆ ಯಾವುದೂ ಒಂದು ಸೈಡ್ನ ತೊಗೊಳಂಗಿಲ್ಲ. ಇಲ್ಲಿ ಅದರ ಏನು ಒಂದು ಹೇಳ್ತೈತಪ್ಪ ಅಂತಂದ್ರೆ ವಿಜ್ಞಾನಕ್ಕೂ ಅಷ್ಟೇ ಮಹತ್ವೈತಿ, ಆಮೇಲೆ ಈ ಜನಪದೊಳಗಿರುವಂಥ ಜ್ಞಾನಕ್ಕೂ ಕೂಡ ಅಷ್ಟೇ ಮಹತ್ವೈತಿ. ಎರಡೂ ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಾವ. ಜಾನಪದ ಆಗಿರ್ಬೋದು ಅಥವಾ ಈ ಸೈನ್ಸ್ ಆಗಿರ್ಬೋದು ತಮ್ಮದೇ ಆದಂಥ ಒಂದು ಪ್ಲಸ್ ಪಾಯಿಂಟ್ನೂ ಅದಾವ ಮತ್ತು ನೆಗೆಟಿವ್ನೂ ಕೂಡ ಅದಾವ ಅಂತ ಹೇಳಿ ನಮ್ಗೆ ಈ ಒಂದು ಕಥೆ ಮೂಲಕ ಗೊತ್ತಾಗ್ತೈತಿ. ಇನ್ನೊಂದು ಹ್ಯೂಮನ್ ವರ್ಸಸ್ ನೇಚರ್, ಅಂದ್ರೆ ಮನುಷ್ಯ ಮತ್ತು ನಿಸರ್ಗ. ಹ್ಯೂಮನ್ಸ್ ಕ್ಯಾನ್ ನೆವರ್ ಫುಲ್ಫಿಲ್, ಕಾಂಕರ್ ಆರ್ ಅಂಡರ್ಸ್ಟ್ಯಾಂಡ್ ನೇಚರ್. ಸೊ ಯಾವತ್ತೂ ಏನಪ್ಪ ಅಂದ್ರೆ ಮನುಷ್ಯರ ಈ ನಿಸರ್ಗನ ಅರ್ಥ ಮಾಡ್ಕೋಕ್ಕಾಗಿಲ್ಲ, ಆಮೇಲೆ ಅದನ್ನು ಕಾಂಕರ್ ಮಾಡೋಕ್ಕಲ್ಲ, ಅಂದ್ರೆ ಅದನ್ನು ಕಂಟ್ರೋಲಾಗಿ ಇಟ್ಕೋಕ್ಕಾಗಿಲ್ಲ. ನಿಸರ್ಗ ಯಾವಾಗ ಬದಲಾಗೈತಿ ಹೇಳಕ್ಕೆ ಬರಂಗಿಲ್ಲ ರೀ. ಓಕೆ, ನೇಚರ್ ಈಸ್ ಬ್ಯೂಟಿಫುಲ್, ವೈಲ್ಡ್ ಆ್ಯಂಡ್ ಮಿಸ್ಟೀರಿಯಸ್. ನಿಸರ್ಗ ಅನ್ನೋದು ಹೆಂಗಪ್ಪ ಅಂತಂದ್ರೆ ಭಾಳಷ್ಟು ಸೌಂದರ್ಯ ಭರಿತವಾಗೈತಿ, ಅದು ಸೌಂದರ್ಯ ತುಂಬ್ಕೊಂಡೈತದು, ವೈಲ್ಡ್ ಐತ್ರಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮಿಸ್ಟೀರಿಯಸ್ ಐತಿ, ನಿಗೂಢ ಐತಿ ಅಂತಂದು ಹೇಳಿ ಗೊತ್ತಾಗೈತಿ. ನೆಕ್ಸ್ಟ್ 4ನೇ ಪಾಯಿಂಟ್, ಫಿಲಾಸಫಿ ಆ್ಯಂಡ್ ಎಕ್ಸಿಸ್ಟೆನ್ಸ್. ಸೊ ದ ಸ್ಟೋರಿ ಆಸ್ಕ್ಸ್ ವಾಟ್ ಡಸ್ ಇಟ್ ಮೀನ್ ಟು ಬಿ ಅಲೈವ್, ಟು ಸರ್ಚ್, ಟು ಕ್ವಶನ್. ಸೊ ಸ್ಟೋರಿ ನಮ್ಗೆ ಏನು ಕ್ವಶನ್ ಕೇಳ್ತಪ್ಪ ಅಂದ್ರೆ ಹೆಂಗೆ ಅಲೈವ್ ಹೆಂಗಿರ್ಬೋದು, ಅಥವಾ ಅಲೈವ್ ಇರಬೇಕಾದ್ರೆ ಒಂದು ಏನು ಕಾರಣ, ಸರ್ಚ್ ಅಂದರೆ ಏನು, ಕ್ವಶನ್ ಅಂದರೆ ಏನು ಅಂತ ಹೇಳಿ ಗೊತ್ತಾಗ್ಬಿಡೈತಿ. ದ ಜರ್ನಿ ಇಟ್ ಸೆಲ್ಫ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಡೆಸ್ಟಿನಿ. ಸೊ ಜರ್ನಿ ಅಷ್ಟೇ ಏನಪ್ಪ ಅಂತಂದ್ರೆ ಅವ್ರೇನು ಹಾದು ಹೋಗಿರ್ತಾರಲ್ಲ, ಅಂದ್ರೆ ಆ ಜರ್ನಿ ಏನು ಮಾಡಿರ್ತಾರಲ್ಲ ಎಲ್ಲರೂ ಕೂಡಿ, ಆ ಜರ್ನಿ ಇಂಪಾರ್ಟೆಂಟ್ ಆಗೈತಿ. ಆದ್ರೆ ಅಲ್ಲಿ ಡೆಸ್ಟಿನೇಷನ್ ಅಂದ್ರೆ ಒಂದು ಏಮ್, ಒಂದು ಗುರಿ ಇಂಪಾರ್ಟೆಂಟ್ ಅಲ್ರಿ. ಆ ಹಾದಿ ಅವ್ರು ಹೆಂಗೆ ನಡ್ಕೊಂಡು ಬಂದಾರ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಓಕೆ, ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಮೇಜರ್ ಥೀಮ್ಸ್ಗಳು. ಇನ್ನು ಲಾಸ್ಟ್ ಕನ್ಕ್ಲೂಷನ್ ನೋಡ್ರಿ. ಇನ್ನು ಕಾರ್ವಾಲೋ, ಎಸ್ ಇಲ್ಲಿವರೆಗೂ ಹೇಳಿದ್ದು ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸಿತು. ಆಮೇಲೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕಂತ ಹೇಳಿ. ಕನ್ಕ್ಲೂಷನ್ ನೋಡ್ರಿ. ಇನ್ನು ಕಾರ್ವಾಲೋ ತೇಜಸ್ವಿ ಡಸಂಟ್ ಟೆಲ್ ಅ ಸ್ಟೋರಿ. ಕಾರ್ವಾಲೋಗ ಏನಪ್ಪ ಅಂದ್ರೆ ತೇಜಸ್ವಿ ಅವರು ನಮಗೆ ಸ್ಟೋರಿನೇ ಹೇಳಂಗಿಲ್ಲ. ಹಿ ಮೇಕ್ಸ್ ದ ರೀಡರ್ ವಾಕ್ ಇನ್ ಟು ದ ವೈಲ್ಡ್ ಫಾರೆಸ್ಟ್ ಆಫ್ ಥಾಟ್
ಕ್ವಶನಿಂಗ್ ಎವ್ರಿಥಿಂಗ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಓದುಗರ ಅಂದ್ರೆ ನಾವು ಮತ್ತು ನೀವು ನಮಗೆ ಏನು ಮಾಡಕ್ಕೆ ಹಚ್ತಾರಪ್ಪ ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಇಡೀ ಒಂದು ಕಾಡನ್ನು ಸುತ್ತಕ್ಕೆ ಹಚ್ತಾರ. ನಮ್ಮ ಒಂದು ಕಲ್ಪನೆಯಿಂದ ನಾವು ಸುತ್ತಕ್ತೇವೆ, ಅಷ್ಟು ಚಂದ ಅವರು ಕಥೆಯನ್ನು ಬರ್ದಾರಂತ. ಆಮೇಲೆ ಕ್ವಶನ್ ಮಾಡ್ತೇವೆ ಎಲ್ಲನೂ, ಅದು ಹೆಂಗೆ ಇದು ಹೆಂಗೆ ಅಂತ ಹೇಳಿ. ನಾವು ಅಲ್ಲಿ ಜಂಗಲ್ದಾಗ ಹೋಗೋದು ಬೇಡ, ಕಾಡಿಗೆ ಹೋಗೋದು ಬೇಡ, ಇಲ್ಲೇ ಅವರು ಬರೆದಿರುವಂಥ ಕಥೆ ಓದಿದ್ರೆ ಸಾಕು ನಾವು ಪ್ರಶ್ನೆಗಳು ಕೇಳ್ಕೋಕೆ ಚಾಲೂ ಮಾಡ್ತೇವೆ ಅಂತಾರೆ. ದ ಲಿಸರ್ಡ್, ಕಾರ್ವಾಲೋ ಆ್ಯಂಡ್ ಜರ್ನಿ ಆರ್ ನಾಟ್ ಜಸ್ಟ್ ಲಿಟ್ರಲ್, ದೇ ಆರ್ ಸಿಂಬಲ್ಸ್. ಸೊ ಈ ಲಿಸರ್ಡ್ ಅಂದ್ರೆ ಏನ್ರಿ, ಆ ಒದ್ದಿಕಾಯ್ತದ ಏನು ಹೇಳ್ತಾನಲ್ಲ ಅದಾಗಿರ್ಬೋದು, ಕರ್ವಾಲೋ ಆಗಿರ್ಬೋದು, ಆಮೇಲೆ ಈ ಜರ್ನಿ ಅಂದ್ರೆ ಈ ಒಂದು ಏನು ಹಾದಿ ಇತ್ತು, ಪಯಣ ಇತ್ತು, ಅವು ಅಷ್ಟೇ ಏನಪ್ಪ ಅಂದ್ರೆ ಒಂದು ರೀತಿಯಿಂದ ಸಿಂಬಲ್ ಅದಾವ. ಸಿಂಬಲ್ ಅಂದ್ರೆ ಏನು, ನಾವು ಮೇಲ್ ನೋಡೋಕೆ ಬೇರೆ ಇದ್ರೆ ಒಳರ್ಥಗಳು ಬೇರೆ ಇದಾವ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತೈತಿ. ದ ಫಾರೆಸ್ಟ್ ರೀಪ್ರೆಸೆಂಟ್ಸ್ ದ ಅನ್ನೋನ್. ಸೊ ನೋಡ್ರಿ, ಫಾರೆಸ್ಟ್ ನಮಗೆ ಏನು ಹೇಳ್ಕೊಡ್ತೈತದು ನೋಡ್ರಿ, ಸಿಂಬಾಲ್ಗಳು ಹೆಂಗದಾವ ಅಂತ ಹೇಳಿ. ದ ಫಾರೆಸ್ಟ್ ರೀಪ್ರೆಸೆಂಟ್ ದ ಅನ್ನೋನ್. ಈ ಕಾಡು ಅನ್ನೋದು ಏನಪ್ಪ ಅಂದ್ರೆ ನಮಗೆ ಸತ್ಯಾಸತ್ಯತೆಗಳನ್ನ ತಿಳಿಸ್ಕೊಡ್ತೀವಿ. ಅಂದ್ರೆ ಅನ್ನೋನ್ ಏನು ಗೊತ್ತಿಲ್ಲೋ ಅದನ್ನೆಲ್ಲ ತಿಳ್ಕೊಂತ ಒಂದು ಪ್ಲೇಸ್ ಆಗಿರ್ತೈತಿ. ಅಂದರೆ ಯಾವಾಗ ಬದಲಾವಣೆ ಐತನೂ ಗೊತ್ತಿಲ್ಲ. ಕರ್ವಾಲೋ ರಿಪ್ರೆಸೆಂಟ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ. ಕರ್ವಾಲೋ ನಮಗೆ ಏನು ಹೇಳ್ಕೊಡ್ತಾನ, ಒಂದು ಸೈಂಟಿಫಿಕ್ ಅಂದ್ರೆ ವಿಜ್ಞಾನದ ಸಂಶೋಧನೆ ಒಳಗೆ ಇರುವಂಥ ಒಂದು ಏನಪ್ಪ ಅಂದ್ರೆ ಕ್ಯೂರಿಯಾಸಿಟಿ ಅಂದ್ರೆ ಆತುರತೆ ಅಂತ ಹೇಳ್ಬೋದು ನಾವು, ಅಥವಾ ಒಂದು ರೀತಿಯಿಂದ ಏನು ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಮಂದನ ರೀಪ್ರೆಸೆಂಟ್ಸ್ ಟ್ರೆಡಿಷನಲ್ ನಾಲೆಜ್. ಸೊ ಮಂದನ ನಮ್ಗೆ ಏನು ಹೇಳ್ಕೊಡ್ತಾನಂದ್ರೆ ಟ್ರೆಡಿಷನಲ್ ನಾಲೆಜ್, ಫೋಕ್ ನಾಲೆಜ್ನ ಹೇಳ್ಕೊಡ್ತಾನೆ. ನಾವು ಜಾನಪದದಲ್ಲಿ ಇರುವಂಥ ಜ್ಞಾನದ ಬಗ್ಗೆ ಹೇಳ್ಕೊಡ್ತಾನೆ, ಅಥವಾ ಅವೊಂದು ರೀಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ದ ನರೇಟರ್ ರೀಪ್ರೆಸೆಂಟ್ ದ ಹ್ಯೂಮನ್ ಸ್ಟ್ರಗಲ್ ಬಿಟ್ವೀನ್ ಬಿಲೀಫ್ ಆ್ಯಂಡ್ ಡೌಟ್. ಆಮೇಲೆ ಇಲ್ಲಿ ನರೇಟರ್ ಏನಪ್ಪ ಅಂತ ನಮ್ಗೆ ಏನು ಹೇಳ್ಕೊಡ್ತಾನಂದ್ರೆ ಮನುಷ್ಯರ ಒಂದು ಒದ್ದಾಟ ಆಗಿರ್ಬೋದು, ಅದೇನು ಒದ್ದಾಟ ಅಥವಾ ಗೊಂದಲ ಗಲಭೆ ಏನಿರ್ಬೋದಪ್ಪ ಅಂದ್ರೆ ಅದು ಸತ್ಯ ಯಾವುದನ್ನು ನಂಬಬೇಕು, ಆಮೇಲೆ ಬಿಲೀಫ್ ಅಂದ್ರೇನು, ಯಾವುದನ್ನು ನಂಬಬೇಕು, ಆಮೇಲೆ ಯಾವುದನ್ನು ಡೌಟ್ ಒಳಗೆ ಇಡಬೇಕು ಅನ್ನೋದನ್ನ ಗೊತ್ತಾಗಿಲ್ಲ. ಅದನ್ನು ತೋರಿಸ್ಕೊಡುವಂಥದ್ದು ಯಾರ್ರಿ, ನಮ್ಮ ನರೇಟರ್. ಇಟ್ಸ್ ಅ ನಾವೆಲ್ ಅಬೌಟ್ ಸೈನ್ಸ್ ಆ್ಯಂಡ್ ಸೂಪರ್ಸ್ಟಿಷನ್, ಬಟ್ ಆಲ್ಸೋ ಫೇತ್, ಅಬ್ಸರ್ವೇಷನ್, ಲೋನ್ಲಿನೆಸ್ ಆ್ಯಂಡ್ ದ ಬ್ಯೂಟಿ ಆಫ್ ನೆವರ್ ಫುಲ್ಲಿ ನೋಯಿಂಗ್. ಸೊ ಇದೊಂದು ಸ್ಟೋರಿ ಏನಪ್ಪ ಅಂತಂದ್ರೆ ಸೈನ್ಸ್ ಮತ್ತು ಸೂಪರ್ಸ್ಟಿಷನ್ ಎರಡೂ, ಸೂಪರ್ಸ್ಟಿಷನ್ ಅಂದರೆ ನೀವು ಹೇಳ್ಕೊಟ್ಟೇನೆ, ಮೂಢನಂಬಿಕೆ ಮತ್ತು ವಿಜ್ಞಾನದೊಳಗೆ ಎರಡೂ ನಡಕ್ಕೆ ಒಂದು ಏನಪ್ಪ ಅಂದ್ರೆ ಒಂದು ಬ್ರಿಡ್ಜ್ ಆಗಿರೋಂಥದ್ದು. ಆಮೇಲೆ ಫೇತ್ ಅಂದರೆ ನಂಬಿಕೆ ಆಗಿರ್ಬೋದು, ಅಬ್ಸರ್ವೇಷನ್ ಅಂದ್ರೆ ನೋಡುವಂಥ ದೃಷ್ಟಿಕೋನ ಆಗಿರ್ಬೋದು, ಅಥವಾ ದೃಷ್ಟಿ ಆಗಿರ್ಬೋದು, ಲೋನ್ಲಿನೆಸ್ ಅಂದರೆ ಒಬ್ಬಂಟಿತನ. ಸೊ ಇವೆಲ್ಲದರ ಬಗ್ಗೆನೂ ಏನಪ್ಪ ಅಂದ್ರೆ ನಮ್ಗೆ ಅರಿವನ್ನು ಮೂಡಿಸುವಂಥ ಒಂದು ಕತೆ ಆಗಿರ್ತೈತಿ. ಯಾವುದದು, ಕರ್ವಾಲೋ ಬರೆದಿದ್ದಾರ್ರಿ KP ಪೂರ್ಣಚಂದ್ರ ತೇಜಸ್ವಿ ಅವರು. ನೆಕ್ಸ್ಟ್ ನೋಡ್ರಿ, in the end, it leaves us with profound truth. Some of the most living thing in life cannot be seen, captured or explained. They must be felt, lived and questioned. So ಒಂದಿಷ್ಟು ಥಿಂಗ್ಸ್ ಹೆಂಗದಪ್ಪ ಅಂತಂದ್ರೆ ಇಲ್ಲಿ ಜೀವನದಲ್ಲಿ ನಾವು ಅದನ್ನು ನೋಡಕ್ಕೆ ಹೋಗಿರ್ತೀವಿ, ಅದನ್ನು ನೋಡೋಕೆ ಆಗಿಲ್ಲ. ಆದ್ರೆ ಅದು ಒಂದಿಷ್ಟು ಏನಪ್ಪ ಅಂದ್ರೆ ನಾವು ಅದನ್ನು ನೋಡಿದ್ರೂ ಅದನ್ನು ಬರೀ ಮನಸ್ಸೊಳಗೆ ಇಟ್ಕೊಂಡು ಕುಂಡ್ಬೇಕಾಗಿರ್ತಿ, ಮನುಷ್ಯನೊಳಗೆ ಇಟ್ಕೊಂಡು ಕೊಟ್ಟು ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದು, ಆಮೇಲೆ ಅದನ್ನು ಬರೀ ಅನುಭವಿಸೋದು ಅಷ್ಟಾಗಿರ್ತೈತಿ. ಅಂಥ ಒಂದು ಸ್ಟೋರಿ ನಮ್ಗೆ ಏನು ರಿಪೀಟ್ ಮಾಡ್ತಿದ್ದಿಲ್ಲಿ, ಕರ್ವಾಲೋ ಅನ್ನೋ ಒಂದು ಸ್ಟೋರಿ ನಮ್ಗೆ ಹೇಳ್ಕೊಡ್ತಿದ್ದು. ಅಂದ್ರೆ ಒಂದಿಷ್ಟು ವಿಷಯಗಳು ಏನಪ್ಪ ಅಂದ್ರೆ ನಾವು ಮನಸ್ಸಿಗೆ ಹಚ್ಕೊಂಡು ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅಂತ ಇರ್ತಾವ್ರಿ. ಎಲ್ಲನೂ ಪ್ರತಿ ಟೈಮ್ ಫೋಟೋ ಹೊಡ್ಕೊಂಡು ಇಟ್ಕೊಂಡು ಅಥವಾ ಒಂದು ವೀಡಿಯೋ ಮಾಡಿ ಇಟ್ಕೊಂಡೆ ಅಂತಂದ್ರೆ ಆಗಂಗಿಲ್ಲ. ಒಂದು ಸತಿ ಏನಪ್ಪ ಅಂತಂದ್ರೆ ನಮ್ಮ ಸಣ್ಣಗಿರ್ತಾಗ ಮೆಮ್ರೀಸ್, ನಮ್ಮ ಮಮ್ಮಿ ಪಪ್ಪಾಗಳು ಬರ್ತಡೇ ನಮ್ಮದು ಏನು ಮಾಡ್ತಿದ್ರಲ್ಲ ಅವು ಭಾಳ ಚಲೋ ಅನಿಸ್ತಿದ್ವಿ ರೀ. ಅವೇನು ನಮ್ಮ ಮೆಮ್ರೀಸ್ ಇರ್ತಾವಲ್ಲ, ಅವು ಮೆಮ್ರೀಸ್ ಯಾವತ್ತು ಶಾಶ್ವತವಾಗಿ ಉಳಿತಾವ. ಅದ ಈಗಿನೂ ಹೆಂಗದಪ್ಪ ಅಂತಂದ್ರೆ ಬರೀ ಫೋಟೋ ಹೊಡ್ಕೊಂಡು ಇಟ್ಟುಪ್ಪ ಅಂದ್ರೆ ಅವು ನೆನಪು ಉಳಿಯಂಗಿಲ್ಲ. ನೋಡಿದ ಕೂಡಲೇನು ಅವಾಗ ಸನ್ನಿವೇಶ ಏನಾಗಿರ್ತೈತಿ, ಏನು ಬಿಟ್ಟಿರ್ತೈತೆ ಅನ್ನೋದು ನಾವು ಮರ್ತು ಬಿಟ್ಟಿರ್ತೀವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಏನಪ್ಪ ಅಂತಂದ್ರೆ ನಿಮ್ಗೆ ಕನ್ಕ್ಲೂಷನ್ ರೀ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡೀನಿ. ಅದರ ಟಾಪಿಕ್ ಯಾವುದದು, ಕರ್ವಾಲೋ ಬರೆದಿದ್ದು ಪೂರ್ಣಚಂದ್ರ ತೇಜಸ್ವಿ. ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.